ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಕರ್ನಾಟಕ ಜಾನಪದ ಪರಿಷತ್ತು ಸಿರ್ಸಿ ತಾಲೂಕಾ ಘಟಕದ ಆಶ್ರಯದಲ್ಲಿ ತಾಳಮದ್ದಲೆ ಪಂಚಕ ಆಖ್ಯಾನ ಸಂಧಾನ ಪೂರ್ವರಂಗ ದಿನಾಂಕ 16/3/2025ರಿಂದ 20/3/2025ರವರೆಗೆ 5 ದಿನ. ಸ್ಥಳ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನ, ವಿವೇಕಾನಂದ ನಗರ, ಸಿರ್ಸಿ. ಇಲ್ಲಿ ತುಂಬ ಯಶಸ್ವಿಯಾಗಿ ನೆರವೇರಿತು. 18 ಜನರ ಸಮರ್ಥ ಅರ್ಥಧಾರಿಗಳಿಂದ ಭಾಗವತರ ಕಂಚಿನ ಕಂಠದ ಸುಶ್ರಾವ್ಯ ಗಾಯನದಿಂದ ತಾಳಮದ್ದಳೆಯು ಎಲ್ಲರ ಮನಸೂರೆಗೊಂಡಿತು. ಕೊನೆ ದಿನ ಅಂದರೆ 5ನೇ ದಿನದ ಕೆಲವೊಂದು ಸನ್ನಿವೇಶದ ವಿಡಿಯೋವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ, ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದು ಭೀಮನಿಗೆ ಬೇಡವಾದದ್ದು, ಯಾರಿಗೆ ಅದು ಬೇಕಾದದ್ದು ಎಂದು ನನಗೆ ಗೊತ್ತಿಲ್ಲ. ಅದು ಭೀಮನಿಗೆ ಸಂಬಂಧ. ಹಾಗಾಗಿ ನಾನು ನಿನ್ನಲ್ಲಿ ಪ್ರಶ್ನೆಯನ್ನು ಭೀಮನಿಗೆ ಸಂಬಂಧಪಟ್ಟಿದ್ದು ಭೀಮನೇ ಸ್ವೀಕರಿಸುವುದು ಅಷ್ಟೇ. ಇರುವಾಗ ಸಂಧಾನಕ್ಕಾಗಿ ನಾನು ಹೋಗಿ ಬರಬೇಕು, ಸುವಿವೇಕದಿಂದ ಹೋಗಬೇಕು ಅಂತ ನಿನ್ನ ಅಣ್ಣ, ನನ್ನ ಭಾವ ಧರ್ಮರಾಜ ಹೇಳಿದೆ. ನಾನು ಅವನತ್ರ ಒಂದು ಮಾತನ್ನ ಹೇಳಿದೆ. ಅಭಿಪ್ರಾಯಗಳನ್ನ ಕೇಳಿಯೇ ನಾನು ಹೊರಡ್ತೇನೆ ಅಂತ. ಯಾಕಂದ್ರೆ ಸರ್ವಕಾಲಿಕವಾದಂತಹ ಸರ್ವಾಭಿಪ್ರಾಯಗಳು ಒಮ್ಮುಖವಾಗಿದ್ದರೆ ನಾನು ಹೊರಟ ಕೆಲಸ ಆಗ್ತದೆ. ಯಾರಾದ್ರೂ ಒಬ್ಬರ ಅಡ್ಡ ಮಾತನಾಡಿದ್ರು, ಅಡ್ಡ ಕೃತಿಯನ್ನು ಮಾಡಿ, ಮಾತನಾಡಲಿ ಕೃತಿಯನ್ನು ಮಾಡಿ, ಅದರಿಂದ ನಾನು ಹಿಂದೆ ಸರಿಯುವಂತ ಸಂದರ್ಭ ಇರುತ್ತೆ. ಅದಕ್ಕಾಗಿ ನಿನ್ನ ಅಭಿಪ್ರಾಯ ಏನು? ನೀವು ಒಂದು ಭರವಸೆಯನ್ನು ಕೊಡ್ತೇನೆ, ಮತ್ತೆ ಅಡ್ಡ ಅಭಿಪ್ರಾಯ ಅಂತ ಭಾವಿಸಬಾರದು. ನನ್ನ ಅಭಿಪ್ರಾಯ ಸ್ಪಷ್ಟವೇ. ಹೌದಾ? ಅಣ್ಣನವರಿಗೆ ಧರ್ಮರಾಯನಾಗುವಂತೆ ಅವನ ಪರಿಶ್ರಮ ಏನು ಸಣ್ಣದಲ್ಲ. ಯಕ್ಷನ ಪ್ರಶ್ನೆಗೆ ಉತ್ತರಗಳೇ ಇರಲಿ, ಅಥವಾ ಅಜಗರವಾಗಿ ಬಿದ್ದಂತಹ ನೌಷನೊಂದಿಗೆ ಜಿಜ್ಞಾಸೆ ಇರಲಿ, ಧರ್ಮ ಜಿಜ್ಞಾಸೆ, ಧರ್ಮದಲ್ಲಿಯೂ ಸ್ಥಿರನಾದವರು, ಅವನಿಗೆ ಇದು ನೀತಿ ಅಂತ ಅನಿಸಿದೆ ಸಂಧಾನ ಪ್ರಕ್ರಿಯೆ. ಇನ್ನು ನಿನ್ನವನ್ನು ಒಪ್ಪಿದರೆ ಬಾಲ್ಯದಲ್ಲಿಯೇ ಕಂಸನನ್ನ ಮಾವನೆಂದೂ ಭಾವಿಸದೆ ಲೋಕ ಕಲ್ಯಾಣಕ್ಕಾಗಿ ನಿಗ್ರಹಿಸಿದ ನಿನಗೆ ಇದು ಸರಿ ಅಂತ ಅನಿಸಿದೆ, ನಿನ್ನ ಮನಸ್ಸಿಗೆ ಒಪ್ಪಿದರೆ ಈ 2 ರೇ ಬಿಟ್ಟು ಮೂಲೆಗೊಂದು ಭೂಮಿ ಪೂರ್ಣ ತನಗಾಗಿಯೇ ಬೇಕು, ಭೂತಳ ತನಗೇ ಅಂತ ಭಾವಿಸಿ ಇಲ್ಲಿಯವರೆಗೆ ಮೆರೆಯುತ್ತಿರುವಂತಹ ಸುಯೋಧನ ಎಲ್ಲಾದರೂ ಮನಸ್ಸು ಮಾಡಿ ಕೊಟ್ಟು ಬಿಟ್ಟ ಅಂತಾದ್ರೆ ಮತ್ತೆ ನನಗಿನ್ನೇನು ಕೊಡುವ? ಓಹೋ, ಈಗ ನಿಮ್ಮ ಕಡೆಗೆ ನನ್ನ ಮುಖವನ್ನು ತಿರುಗಿಸಿದ್ದೇನೆ. ಯಾಕಂದ್ರೆ ಅಭಿಪ್ರಾಯಗಳಲ್ಲಿ ಬಹಳ ಮುಖ್ಯವಾದಂತಹ ಅಭಿಪ್ರಾಯ ನಿನ್ನದು ಇರ್ತದೆ ಎನ್ನುವ ಕಾರಣಕ್ಕಾಗಿ
ಈಗ ಭೀಮ ಅಭಿಪ್ರಾಯ ಕೊಟ್ಟದಿರ್ಲಿ, ಧರ್ಮರಾಯ ಕೊಟ್ಟಿರುವಂತ ಅಭಿಪ್ರಾಯ ಇರಲಿ, ಅದು ಯಾವುದೂ ಅಮುಖ್ಯ ಅಂತ ನಾನು ಹೇಳ್ತೇನೆ. ಮುಖ್ಯವಾಗಿ ಪ್ರಾರ್ಥನೆ ಸುಳ್ಳೇನು? ಯಾಕಂದ್ರೆ ಅದಕ್ಕೊಂದು ಮೂಲಭೂತವಾದಂತಹ ಕಾರಣ ಇದೆ. ಪಾರ್ಥ ಸಾರಥ್ಯ ಆಗಿ ಹೋಗಿದೆ. ಪಾರ್ಥನಿಗೆ ಸಾರಥಿ ಆಗ್ತೇನೆ ಅನ್ನೋ ಮಾತನ್ನು ನಾನು ಮೊದಲೇ ಹೇಳಿದ್ದೆ. ಆ ಭರವಸೆ ಮಾತನ್ನು ನಾನು ಕೊಟ್ಟಿದ್ದೇನೆ. ಸಾರಥಿಯಾಗಿ ನಾನು ರಥದಲ್ಲಿ ಕುಳಿತಿರ್ತೇನೆ ಅಂತ ಆದ್ರೆ ರಥದ ಹಿಂಗಡೆಯಲ್ಲಿ ಇರುವವ ನೀನು. ಈಗ ನಿನ್ನ ಅಭಿಪ್ರಾಯ ಗಟ್ಟಿ ಅಭಿಪ್ರಾಯ ಬರಬೇಕು, ಯಾರಂತೆ ಅಭಿಪ್ರಾಯ ಬರಬಾರದು. ರಥವನ್ನ ಏರುವುದರಲ್ಲೇ ನಾನು ಸಿದ್ಧಗೊಂಡಿದ್ದೇನೆ. ಪ್ರಾರಂಭಿಸಬೇಕು ಅಂತ ಇಷ್ಟೇ ಪ್ರಕಟಿಸಿದ್ರೆ ದರ ನಾಡಿ ಪರೀಕ್ಷೆಗೆ ಯಾಕಂತಂದ್ರೆ ಈಗಾಗಲೇ ನಮ್ಮ ಸಂಜಯನಿಗೆ ಹೇಳಿ ಕಳಿಸಿದ್ದೇನೆ. ಏನನ್ನ ಹೇಳಿ ಕಳಿಸಿದ್ದಾನೆ? ಲಕ್ಷ್ಮೀ ರಮಣ ನಿನ್ನನ್ನ ಕಳಿಸಿಕೊಡ್ತೇನೆ. ಯುದ್ಧವೋ ಸಂಗ್ರಾಮವೋ ಸಂಧಾನವೋ ಅವನಲ್ಲಿ ಹೇಳ್ತೇನೆ. ಉದಾರ ಎಂದು ಆಗಿ ಹೋಗಿ ಮುಗಿದ ಅಧ್ಯಾಯವನ್ನ ಪುನಃ ತೆರೆದು ತಟ್ಟಿ ನಮ್ಮ ಭಾವನೆಯನ್ನ ಪ್ರಕಟಿಸಲಿಕ್ಕೆ ಕೊಟ್ಟೆಲ್ಲ ಅವಕಾಶ. ಧನ್ಯೋಸ್ಮಿ ನಾರಾಯಣ. ಪಂಚಕವನ್ನು ಸೃಷ್ಟಿಸಿದ್ದೆ ನಮ್ಮಣ್ಣ. ಸಂಧಾನ ಪೂರ್ವಕ ಕಥೆಯನ್ನು ಬಿಚ್ಚಿ ಎಂಥ ಕೆಲಸ ಮಾಡಿದ್ರು ನಮ್ಮಣ್ಣ. ಪಂಚಕ ಆದ್ರೆ ತಪ್ಪಿಲ್ಲ, ಪಂಚತ್ವ ಆಗ್ಬಾರ್ದು. ಹೌದು, ತತ್ವ ಅಲ್ಲ, ಪಂಚತ್ವ. ಪಂಚಕ್ಕೆ 100 ತತ್ವಗಳವರೆಗೂ ಒಂದೊಂದು ಪಂಚತ್ವ 5 ಅಂತ ಹೇಳುವುದಿದೆ. ಪಂಚತತ್ವ ಹೇಳೋದಕ್ಕಿಂತ ಒಂದೊಂದು ನಿನ್ನ ಆ ಪೂರ್ವಭಾವಿ ಪ್ರಸಂಗಕ್ಕೆ ಸಾವಿರಾರು ತತ್ವಗಳಿದೆ. ಅದು ಪಂಚದಕ್ಕೆ ಮುಗಿಯುವ ತತ್ವಗಳಲ್ಲ. ಸಿದ್ಧತೆ ಏನು, ಅದರ ಪೂರ್ವಭಾವಿ ಯೋಚನೆ ಏನು, ಅದಕ್ಕೆ ತಕ್ಕ ನಮ್ಮ ಅಣ್ಣ ಮಾಡಿದ್ದು ಅಂದ್ರೆ ಅದು ಸಾಮಾನ್ಯದ ವಿಚಾರ. ಒಂದು ಸೇವೆಯೋ, ಅದೊಂದು ಪ್ರಜ್ಞೆಯೋ, ಅದೊಂದು ಕಲಾ ನೈಪುಣ್ಯತೆ ಪ್ರಕಟಣೆಯೋ ಪ್ರಭಾವೋ ಗೊತ್ತಿಲ್ಲ. ತುಂಬಾ ಸಂತೋಷಿಸಿದ ವಿಷಯ. ನಾ ಹೇಳ್ತೇನೆ, ನನ್ನ ಆದ ಮೇಲೆ ಮಾತಾಡುವ. ನನ್ನ ಅಣ್ಣನ ಬಗ್ಗೆ ಹೆಮ್ಮೆ ಪಟ್ಟಿ ಹೇಳಿ ಈ ನರನ ನುಡಿ ಇದೆ. ಅದಕ್ಕಾಗಿ ಹೇಳಿ, ಯಾಕಂತಂದ್ರೆ ನಿನ್ನೆ ದಿವಸ ಈಗ ನೋಡ್ತಾ ಇದ್ದೇನೆ, ಎಲ್ಲ ಸುದ್ದಿ ಬರ್ತಾರ. ಸಂಜಯನಿಗೆ ಕಳಿಸುವ ಸಂಜೆ ಹೋದ ನಂತರ ನೀನು ಯಾವ ರೀತಿ ನಮ್ಮಲ್ಲಿಯ ಭಾವನೆಗಳನ್ನ ಅರಿತೆ ಅಂದ ಮೇಲೆ ಶ್ರೀಹರಿಯನ್ನು ಕರೆಸಿದೆ. ಹೌದಾ? ಶ್ರೀಹರಿಯನ್ನ ನಮ್ಮ ಅಣ್ಣ ಕರೆಸಿದ್ನ, ಅವನಲ್ಲಿ ಪ್ರಕಟಿಸಿದ್ದೆ. ಏನು ನೀನು ಹೋಗಿ ನಮಗೆ ಸಂಧಾನ ಅಥವಾ ಸಂಧಾನನೇ ಮಾಡಿ ಬಾ ಅಂತಲೇ ಅವನ ಅಪೇಕ್ಷೆ. ಹೋಗಿ ಬಾ ಅದನ್ನು ಹೇಳಿದ ನನಗೆ ಗೊತ್ತಿಲ್ಲ. ಇದು ಗ್ರಾಮವಾದರೂ ನಾವಿರುತ್ತೇವೆ, ಇದು ಬೇಡ. ನಾವು ಕಾಡಿನಲ್ಲಿ ವಾಸ ಮಾಡಿ ನುಂಡಿ ಬೆಂದು ಬಳಲಿ ಬೆಸಳೆಯಾಗಿ ಆ ರಾಜ್ಯದ ಆ ಗತ್ತಿನ ಆಶೆಯನ್ನು ನಾನು ಹೊಂದಿದವಲ್ಲ. ಅರ್ಧ ಭಾಗವನ್ನ ಕೊಡುವುದಿದ್ರೆ ಕೊಡಲಿ. ಹೇಳುವಂತ 3 ದಿನ ಆಡಿದ ಮಾತಿಗೆ ನನ್ನ 2ನೇ ಮಾತಿಗೆ ಅಲ್ಲ ಅರ್ಜುನ. ನಾನು ಅದಕ್ಕಾಗಿ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ರಥಚೋದನೆಗಾಗಿ ನಾನು ಸಿದ್ಧಗೊಂಡಿದ್ದೇನೆ. ರಥದ ಹಿಂಗಡೆಯಲ್ಲಿ ನೀನು ಕುಳಿತುಕೊಳ್ಳುವವನಿದ್ದೀಯೇ ಅಂದರೆ ರಥ ಎಲ್ಲಿ ಸಾಗ್ತದೆ ಅಂತ ಆಯ್ತು. ಈಗ ಮನೋರಥವನ್ನ ನೀನು ವ್ಯಕ್ತಪಡಿಸಿದ್ದೀಯ, ಆದ್ರೆ ಈ ರಥ ಎಲ್ಲಿ ಸಾಗುವುದಿದೆ? ರಥ ಮುಂದೆ ಸಾಗುವ ಸಾರಥಿ ನೀನಿರು. ಈಗ ನಾನು ರಥಾರೂಢನಾಗಿ ಹೋಗಬೇಕಾದದ್ದು ನಿಜವಾದರೂ ಕೂಡ ಈ ರಥದಲ್ಲಿ ನೀನು ಬರಲಿಕ್ಕಿಲ್ಲ.
ಹೀಗೆ ರಥ ಎನ್ನುವಂತಹದ್ದು ಯಾವ ವೇಳೆಯಲ್ಲಿ ಸಿದ್ಧಗೊಳ್ತದೆ, ಯುದ್ಧಕ್ಕಾಗಿ ಸಿದ್ಧಗೊಳ್ತದೆ, ಆ ರಥದಲ್ಲಿ ನೀನು ಹಿಂದೆ ಕುಳಿತುಕೊಳ್ಳುವವನಿದ್ದೀ. ಈಗ ಹೀಗಾಗಿ ಸಂಧಾನವೇ ಸಿದ್ಧ ಅಂತ ಆದ್ರೆ ಈ ಗಾಂಡೀವವನ್ನು ಹೊತ್ತ ಈ ಹೆಗಲು ಉಂಟಲ್ಲ ಬಹಳ ದಿವಸದಿಂದ ಕಾದಿ ಬಹಳ ಕುಂದಿದೆ. ಈ ಗಾಂಡೀವನ್ನ ಇದಕ್ಕೊಂದು ಚಾಲನೆ ಹೇಳೋದು ಬೇಕಲ್ವ? ಅದರಿಂದ ನಿನ್ನ ಬಾಯಲ್ಲೇ ಬಂತು ಅಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ. ಅದೇ ಸಾರಥಿ ನಾನಾದ್ರೆ ಹಿಂದೆ ಒಮ್ಮೆ ಆ ಗಾಂಡೀವಕ್ಕೆ ನಾನು ಕೆಲಸ ಕೊಟ್ಟಿದ್ದೆ, ನೆನಪಿರಬೇಕಲ್ಲ. ಕಾಂಡವನವನ್ನು ದಹನಗೊಳಿಸುವ ಸಂದರ್ಭದಲ್ಲಿ ಬಾಣವನ್ನು ಪ್ರಯೋಗಿಸುವುದರ ಮೂಲಕ ಕೃಷಿ ಭೂಮಿಯನ್ನಾಗಿ ನಾವು ಅದನ್ನು ಪರಿವರ್ತನೆ ಮಾಡಿದ್ದೀವಿ ಎನ್ನುವಂಥ. ಹಾಗಿರುವಾಗ ಇದು ಪ್ರಯೋಜನಕ್ಕೆ ಬರ್ತದೆ ಅಂತ ಯಾವುದು ಬಂದೇ ಬರ್ತದೆ. ಅದರ ಮಹತ್ವ, ಅದರ ಮಹಾತ್ಮ ಏನು ಎಲ್ಲವನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಶ್ರೀಕೃಷ್ಣ ಪಾಂಡವರು ವಿಚಿತ್ರವಾಗಿ ಇದ್ದಾರೆ ಒಂದರ್ಥದಲ್ಲಿ. ಯಾಕಂದ್ರೆ ಅಭಿಪ್ರಾಯಗಳೆಲ್ಲ ಪ್ರಮುಖವಾಗಿಯೇ ಇದೆ. ಅಣ್ಣ ಒಪ್ಪಿದರೆ, ನೀನು ಒಪ್ಪಿದರೆ, ಅವ ಕೊಟ್ಟರೆ, ಅಂದ್ರೆ ಕೊಡುವುದಿದ್ರೆ ನಾವು ಹೋಗಿ ಕೇಳಬೇಕು ಎನ್ನುವುದು ಸ್ಪಷ್ಟವಾಗಿ ಇದೆಯಲ್ಲ. ಹಾಗಾಗಿ ಇಬ್ಬರು ಆಡಿದ್ದು ಅದೇ ಮಾತಲ್ಲ. ಕೊಡುವುದಿದ್ದರೆ ಕೊಡಲಿ, ಪಂಚಗ್ರಾಮವನ್ನು ಕೊಡಲಿ ಎನ್ನುವುದನ್ನ ಧರ್ಮರಾಯ ಆಡಿರುವಂಥ ಮಾತು. ಅದನ್ನು ನೋಡೋಣ, ಸಾಕಾಗ್ಲಿಕ್ಕಿಲ್ಲ ಇದು. ಸಹದೇವ ಸಹದೇವ, ಇದು ಮತ್ತೊಮ್ಮೆ ನಿನಗೆ ನಮಸ್ಕಾರವನ್ನ ಮಾಡಿದ್ದೇನೆ. ಯಾವುದೇ ಸಂಗತಿಯನ್ನ ಕುರಿತು ನಿರ್ಣಯಕ್ಕೆ ಬರುವುದೋ, ನಮ್ಮ ಅಭಿಪ್ರಾಯವನ್ನು ಪ್ರಕಟಿಸುವುದೋ, ಅದಕ್ಕೆ ಮುನ್ನ ಆಲೋಚಿಸಬೇಕಾದದ್ದು ದೇಶ, ಕಾಲ, ಪರಿಸ್ಥಿತಿ. ಈಗಿನ ಈ ದೇಶ, ಕಾಲ, ಪರಿಸ್ಥಿತಿಗೆ ಅನುಗುಣವಾಗಿ ನನ್ನ ಸ್ವಲ್ಪ ಈಗ ಮೊದಲು ನಡೆದ ನಿಮ್ಮ ಮಾತುಕತೆಯನ್ನ ಗಮನದಲ್ಲಿಟ್ಟು ಹೇಳುವುದಾದರೆ, ನಿನ್ನೆಯ ಘಟನೆಯನ್ನೂ ಸೇರಿ ಹೇಳುವುದಾದರೆ, ಬಹುಶಃ ನಿನಗೆ ಈಗ ಏನಾಗಿದೆ ಅಂದ್ರೆ, ಮಠದೊಳಗಣ ಬೆಕ್ಕು ಪಟದೊಳಗಣ ಇಲಿಯನ್ನು ನೋಡಿ ಪುಟನೆಗೆದಂತಾಯ್ತು ಕಾಣ ದ್ವಾರಕಾನಾಥ. ಯಾಕೆ ಹಾಗೆ? ನಿನ್ನೆಯ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವೇ ಬೇರೆ. ಇವತ್ತಿನ ಸಭೆಯಲ್ಲಿ ಏನೋ ಅದಕ್ಕೆ ಸ್ವಲ್ಪ ವ್ಯತಿರಿಕ್ತವಾದ ಸಂಗತಿ ಎದುರಾಗಿದೆ. ಸ್ವಲ್ಪ ಪರಿಸ್ಥಿತಿಯನ್ನು ಅವಲೋಕಿಸಿ ಹೇಳುವುದಕ್ಕೆ ನಾನು ಮುಂದಾಗುವುದಾದರೆ, ವರ್ತಮಾನ ಕಾಲದ ಮಹಾಜ್ಞಾನಿಗಳು, ಮಹಾತ್ಯಾಗಿಗಳು, ಲೋಕೈಕ ವೀರರು ಆಗಿರುವಂತಹ ಭೀಷ್ಮಾಚಾರ್ಯರು, ನಿನ್ನ ಸದ್ಭಕ್ತರೇ ಆಗಿರುವಂತಹ ಭೀಷ್ಮಾಚಾರ್ಯರು, ಶತಮಾನಗಳಿಂದ ಮುನ್ನಡೆಸಿಕೊಂಡು ಬಂದಿರುವಂತಹ ಯಾವ ಕುರುವಂಶ ಇದೆಯೋ, ಆ ಕುರುವಂಶದಲ್ಲಿ ಕೇವಲ ಕೌಟುಂಬಿಕವಾಗಿರುವಂತಹ ದಾಯಾದ್ಯ ಮತ್ಸರವೇ ಮೇಲು ಆಯಿತು.
ಅದೇ ಕಾರಣದಿಂದ ಭೀಷ್ಮಾಚಾರ್ಯರ ಕಕ್ಷೆಯನ್ನೂ ಮೀರಿ ಈಗ ಎಲ್ಲಿಗೆ ಬೆಳೆದು ನಿಂತಿದೆ ಅಂದ್ರೆ ಅದು ವಿಸ್ತಾರಗೊಂಡು ಕುಟುಂಬ ವ್ಯಾಪ್ತಿಯನ್ನು ದಾಟಿ ವಿಸ್ತಾರಗೊಂಡು ಬಹುಶಃ ವಿಶ್ವವನ್ನೇ ಆಘೋಷಣಗೊಳ್ಳುತ್ತದೆಯೋ ಎನ್ನುವ ಹಾಗೆ ಬೂದಿಯೊಳಗಿನ ಕೆಂಡದ ಹಾಗೆ ಕುದಿಯುತ್ತಿದ್ದು ಯಾವಾಗ ವಿಶ್ವದ ಮಹಾಯುದ್ಧ ಆರಂಭ ಆಗುತ್ತದೆಯೋ ಆಸ್ಫೋಟಗೊಳ್ಳುತ್ತದೆಯೋ ಎನ್ನುವಂತಹ ಸ್ಥಿತಿ ನಿರ್ಮಾಣ ಆದವಾಗ ವ್ಯಾಧಿಯ ಮೂಲ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನೇ ತಿರುಮುರುವಾಗಿ ಅರ್ಥೈಸಿಕೊಂಡು ಕೆಲವರೆಲ್ಲ ಚಿಕಿತ್ಸೆಯನ್ನ ಕೊಡುವುದಕ್ಕೆ ಹೋಗಿ ಅದು ಫಲಕಾರಿಯಾಗಲಿಲ್ಲ. ಹಾಗೆಲ್ಲ ಆದ ಮೇಲೆ ರಂಗಕ್ಕೆ ನಿನ್ನ ಪ್ರವೇಶ ಆದದ್ದು. ಹೌದು, ನಿನ್ನ ಪ್ರವೇಶ ಆದ ಮೇಲೆ ನಿನಗೂ ಸ್ವಲ್ಪ ನೀನು ಗಲಿಬಿಲಿ ಆದೆ, ನಾನು ನೋಡಿದೆ. ಹೌದು, ಹಾಗಾಯ್ತು. ಯಾಕೆಂದ್ರೆ ನಿನ್ನೆ ನನ್ನ ಅಣ್ಣ ಆಡಿದ ಮಾತಿಗೂ ಅದರ ನಡೆಯ ವ್ಯತ್ಯಾಸ ಆಗ್ಲಿಕ್ಕಿಲ್ಲ, ಆಗಿರ್ಲಿಕ್ಕಿಲ್ಲ. ನೋಡೋಣ, ಮುಗಿ ಅಂತಿಮದ ಪರಿಣಾಮದಲ್ಲಿ ಕಾಣಬೇಕು. ಈಗಲೇ ಹೇಳುವುದಕ್ಕಾಗುವುದಿಲ್ಲ. ನಿನ್ನೆ ನಮ್ಮಣ್ಣ ಆಡಿದ ಮಾತು ಒಂದು ವಿಮರ್ಶೆ ನೀವು ಮಾಡಿದ್ರಿ. ಹೌದು, ನಿನಗೂ ಅನುಮಾನ ಬಂತು ಅಥವಾ ಇಲ್ಲಿದ್ದವರನ್ನ ಪರೀಕ್ಷೆ ಮಾಡೋಣ ಅಂತ ನೀನು ಹೊರಟೆಯೋ ನನಗೆ ಗೊತ್ತಿಲ್ಲ. ಅಣ್ಣ ನಿನ್ನೆ ಕಳುಹಿಸಿದ ಸಂದೇಶ ಏನು? ಸಂಜಯನಲ್ಲಿ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ ಕೊಡವಿಪಗೆ ಬೇಕು. ಇಲ್ಲಿ ನಾನು ಆಯ್ಕೆ ಮಾಡುವುದು 2 ಪದಗಳನ್ನು. ಒಡೆಯ ಲಕ್ಷ್ಮೀ ರಮಣನೈತಃ. ಒಡೆಯ, ಹೌದು, ಲಕ್ಷ್ಮೀರಮಣ ನೀನು, ನಾವು ಒಪ್ಪಿದ್ದೇವೆ, ಜಗತ್ತೊಪ್ಪಿದೆ, ಮನುಮುನಿಗಳು ಒಪ್ಪಿದ್ದಾರೆ. ಆದ್ದರಿಂದ ಒಡೆಯ ಲಕ್ಷ್ಮೀರಮಣ ನೀನು. ಹೌದು, ಒಡೆಯಾಗಿರುವಂತಹ ಒಡೆಯ ಅನ್ನುವ ಪದವನ್ನು ಹೊರತೆಗೆದು ಸ್ವತಂತ್ರಗೊಳಿಸಿದರೆ ಏನು ಅರ್ಥ ಬರ್ತದೆ? ಯಾವ ಅರ್ಥವನ್ನ ನೀನು ಕಲ್ಪಿಸಿದ್ದೀಯ ಎನ್ನುವುದನ್ನು ನಾನೇ ಹೇಳ್ತೇನೆ. ನೀನು ನನ್ನಿಂದ ಹೇಳಿಸುವುದಕ್ಕೆ ಹೊರಟವ ಮತ್ತೆ ನಿನಗೆ ಹೇಳುವುದಕ್ಕೆ ಒಡೆಯ ಒಡೆಯ ಒಡೆಯುವುದು, ಒಡೆಯದಿರುವುದು. ನಾನು ಅರ್ಥ ಮಾಡಿದ್ದ ಹಾಗೆ. ಒಡೆಯ ಅಂದ್ರೆ ಇಲ್ಲ, ಒಡೆಯುವುದಿಲ್ಲ. ಯಾರು ಒಡೆಯುವುದಿಲ್ಲ? ಒಡೆಯ ಲಕ್ಷ್ಮೀರಮಣ. ಲಕ್ಷ್ಮೀರಮಣ ಒಡೆಯುವುದಿಲ್ಲ. ನಮ್ಮ ಅಣ್ಣನ ಮಾತಿನಲ್ಲಿ ಹಾಗೊಂದು ನಿಗೂಢವಾದ ಅರ್ಥ ಉಂಟು. ಅದಕ್ಕೆ ಪೂರಕವಾಗಿ ಮುಂದೊಂದು ಪದವನ್ನು ಬಳಸಿದ್ದಾನೆ. ಅಲ್ಲಿಂದಿಲ್ಲಿಗೂ ವಿದ್ವತ್ಪೂರ್ಣವಾಗಿ ಮಾತನಾಡಿದ ನನಗೆ ನೀನು ಅವಕಾಶ ಕೊಟ್ಟಿದ್ದೀಯ, ಪೂರ್ಣ ಮಾಡುವುದಕ್ಕೆ ಬಿಡು ಬಿಡು. ಮಧ್ಯದಲ್ಲಿ ಒಂದೊಂದು ಮಾತನ್ನ ಪೊಣಿಸಿದ ಹಾಗಲ್ಲ, ನನ್ನ ದಾರಿ ತಪ್ಪಿಸಬೇಡ. ನೀವು ದಾರಿ ತಪ್ಪಿಕೊಂಡು ನನ್ನನ್ನು ದಾರಿ ತಪ್ಪಿಸಿ ಇದ್ದವರನ್ನೇ ದಾರಿ ತಪ್ಪಿಸೋದು ಬೇಡ. ಆಯ್ತು, ಹಾಗಿದ್ರೆ ಮಾತನ್ನು ಕೇಳಿದ ಮೇಲೆ ಕೊಡವಿಪಗೆ. ಕೊಡವಿಪಗೆ ಏನದು? ಕೊಡವಿಪಗೆ ಅನ್ನುವ ಒಂದು ಪೂರ್ಣ ಸ್ವತಂತ್ರ ಪದ. ಹೌದು, ಅದಕ್ಕೊಂದು ಅರ್ಥ ಉಂಟು. ಅದನ್ನು ಒಡೆದಲ್ಲಿ 2 ಪದ. ಕೊಡವಿ ಪಗೆ ಏನ್ ಹೇಳಿದ್ದಾನೆ? ಅರಸನಿಗೆ ಹೇಳುವಂತ ಹೇಳಿದ್ದ, ಕುರುರಾಯನಿಗೆ ಹೇಳುವಂತ ಹೇಳಿದ್ದ, ಅಲ್ಲ ಮತ್ತೊಬ್ಬರಿಗೆ ಹೇಳುವಂತ ಹೇಳಿದ್ದ? ಇಲ್ಲ, ಉದ್ದೇಶಪೂರ್ವಕವಾಗಿ ಹೇಳಿದ್ದಾನೆ. ಕೊಡವಿ ಪಗೆ. ಏನದು? ಪಗೆ ಅಂದ್ರೆ ಏನು? ಹಗೆ. ನಮ್ಮಲ್ಲಿ ಮತ್ತು ಕೌರವರಲ್ಲಿ ಇರುವುದು ಯಾವುದು? ಅದು ಹಗೆ. ಕೊಡವಿ ಅಂದ್ರೆ ಯಾವುದು? ಈಗ ನಾವು ಯಾವುದಕ್ಕೆ ಕಾದಾಟಕ್ಕೆ ಶುರುವಾಗಿದ್ದೇವೋ ಕೇಳ್ತಾ ಇದ್ದೆವೋ ಅದು. ಹಾಗಾದ್ರೆ ಕೊಡವಿಯೇ ಹಗೆಯಾದೀತು. ಯಾವಾಗ? ಯಾವಾಗ? ಅವ ಒಡೆಯುವುದಿಲ್ಲ, ಅವ ಒಡೆಯುವುದಕ್ಕೆ ಬರುವವನಲ್ಲ. ಎಚ್ಚರ ನಿನಗೆ, ಎಚ್ಚರ ನೋಡು. ಅದೇ ಹಗೆಯಾದೀತು. ನಮ್ಮ ಅಣ್ಣ ಹೇಳಿದ ಮಾತಿನಲ್ಲಿ ಹಾಗೊಂದು ಅರ್ಥ ಉಂಟು, ನನಗೆ ಗೊತ್ತಿಲ್ಲ. ಇದು ನೀವು ಅದನ್ನು ವಿಮರ್ಶೆ ಮಾಡಿದ್ದಕ್ಕೆ ನಾನು ಅದನ್ನು ನಾನು ತಿಳಿದ ರೀತಿಯಲ್ಲಿ ನಿಮಗೆ ಹೇಳಿದ್ದು. ಈಗ ನೀನು ಕೇಳುವುದಕ್ಕೆ ಹೊರಟಿದ್ದೀಯೇ ಸಹದೇವನಲ್ಲಿ. ಸಹದೇವ, ನಿನ್ನ ಅಭಿಪ್ರಾಯ ಏನು? ಈಗ ರೇ 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 ನಮ್ಮಣ್ಣ ಒಂದು ಉತ್ತರ ಕೊಟ್ಟಲ್ಲ, ಭೀಮಸೇನ ಉತ್ತರ ಕೊಟ್ಟ. ಹಾಗೆ ಭೀಮಸೇನ ಉತ್ತರ ಬಹಳ ಗಡಿಬಿಡಿಯಲ್ಲಿ ಉತ್ತರ ಕೊಟ್ಟುವುದ? ಗಡಿಬಿಡಿಯಲ್ಲ, ಇಷ್ಟು ಕ್ಷೀಣವಾದ ಧ್ವನಿ ಇದೆಯೋ? ಒಂದು ವೇಳೆ ಗಜಶಾಲೆಯ ಮುಂದೆ ನಿಂತು ಅಥವಾ ಅಶ್ವರಾಯದ ಮುಂದೆ ನಿಂತು ಅವುಗಳಿಗೆ ಗೊತ್ತಿಲ್ಲದೆ ಒಮ್ಮೆ ಇವ ಕೆಮ್ಮಿದ ಅಂತ ಆದರೆ ನಿಂತಲ್ಲಿ ಮುಚ್ಚು ವಿಸರ್ಜನೆ ಮಾಡಿಕೊಳ್ಳುವುದಿಲ್ಲ. ಅಂತಹ ಭೀಮಸೇನ ಇವತ್ತು ಮಾತಾಡುವಾಗ ಏನ್ ಹೇಳ್ತಾರೆ? ಅವನ ಧ್ವನಿಯೇ ಅಲ್ಲ ಅದು. ಅಣ್ಣನವರಿಗೆ ನೀತಿಯಾದರೆ ನಿಮ್ಮ ಮನ ಕೊಪ್ಪಿದರೆ ಭೂತಳವನ್ನು ಕೌರವನಿತ್ತರನೆಗೆ ನಿನ್ನುದು ಕೂಡ
ಮಂದ್ರವಾಗಿದೆ. ಮಂದ್ರವಾಗಿದೆ ಅಷ್ಟೇ ಅಲ್ಲ, ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟಿದ್ದಾನೆ, ಸ್ಪಷ್ಟವಾಗಿ ಹೇಳಿದಾನೆ ಹೀಗೆ ಅಂತ ಹೇಳಿ. ಎಂತ ಬೇಕಾದ್ರೂ ಮಾಡ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ. ಈಗ ಪಾಂಡವರ ಮುಖವಾಣಿ ಧರ್ಮರಾಯ ಗೊತ್ತ? ಪಾಂಡವರ ಮುಖವಾಣಿ ಧರ್ಮರಾಯ. ಧರ್ಮರಾಯ ಒಂದು ಮಾತನ್ನ ಹೇಳಿದ್ರೆ ಪಾಂಡವರಲ್ಲಿ ಯಾರದು ಭಿನ್ನಮತ ಇರುವುದಿಲ್ಲ, ಈವರೆಗೂ ಇರುವುದಿಲ್ಲ. ಈಗ ಅವನೇ ಕೇಳಿದ್ದಾರೆ ಕೃಷ್ಣ, ಹೀಗಾಗಬೇಕು, ನೀನು ಹೋಗಿ ಹೀಗೆ ಮಾಡಬೇಕು ಅಂತ ಹೇಳಿ. ಬಹುಶಃ ನಿನ್ನೆಯ ಮಾತಿನಲ್ಲಿ ಆದ ಬದಲಾವಣೆಯನ್ನು ಗುರುತಿಸಿದ ನೀನು ಯಾಕೋ ನಿನಗೆ ಅವನ ಮತದಲ್ಲಿ ಸಹಮತ ಇಲ್ಲದೆ ಇವ್ರು ನಮ್ಮನ್ನ ಕೇಳುವುದಕ್ಕೆ ಆರಂಭಿಸಿದ್ರು. ಈಗ ನಿನ್ನೆನ ಸಮಾಲೋಚನೆ ಸರಿಯಾಗಿರ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಹಾಗಾಗಿ ಇಲ್ಲ ಅದು ಸರಿಯಾಗಿ ಇದೆ. ನಾವು ನಮಗೆ ಬೇಕಾದಾಗ ಅರ್ಥ ಮಾಡುವುದಕ್ಕೆ ಬರುವುದಿಲ್ಲ. ಈಗ ಈ ಬದಲಾವಣೆ ಯಾಕೆ ಆಗಿದೆ ಅನ್ನುವುದರ ಮೂಲವನ್ನು ಹುಡುಕಬೇಕು. ನನಗೊಂದು ತೊಡಕೊಂಡು ಇಲ್ಲಿಯವರೆಗೆ ನೀನು ಕಲಾಪ ಪಂಚಕವನ್ನ ಮಾಡಿದೆ. ಒಂದು ದಿವಸ ನಾನು ಮಾತಾಡಿದ್ದ ಸಣ್ಣವರೇ ಹಾಗೆ ಯಾವಾಗಲೂ ನಾವು ಮಾತಿಗೆ ಬರುವುದರ ಒಳಗೆ ನಿಮ್ಮ ನಿರ್ಣಯ ಆಗಿರ್ತದೆ. ಹೌದು, ನಿಮ್ಮ ನಿರ್ಣಯ ಆಗಿಯೇ ಇರ್ತದೆ. ಅಲ್ಲ, ಮತ್ತೆ ಭವಿಷ್ಯವಾಣಿಯನ್ನು ನೀವು ಈಗ ನೀನೊಬ್ಬ ಸಾಕ್ಷಿ ಹೇಳುವುದಾದ್ರೂ ನಾನು ಅದನ್ನು ಒಪ್ಕೊಳ್ತೇನೆ, ಅದು ಹೌದು ಅಂತೇಳಿ. ನನಗೊಂದು ಅನುಮಾನ ಉಂಟು. ಏನು, ಈಗ ನನ್ನ ಹತ್ರ ಕೇಳಿದೆ, ಭೀಮನ ಹತ್ರ ಕೇಳಿದೆ, ನಕುಲಾರ್ಜುನರು ಹೇಳಿದ್ರು. ಏನು ಹೇಳಿದ್ರು? ಅವಲಂಬನದ ಮಾತುಗಳನ್ನ ಹೇಳಿದ್ರು. ಅದು ಹಾಗಾದ್ರೆ ಇದು ಹೀಗಾಗ್ತದೆಯೋ ಇದು ಆದ್ರೆ ಸಹದೇವ ಹಾಗೆ ಮಾತಾಡುವವನಲ್ಲ. ಯಾಕೆ? ನೀನ್ ಹೇಳಿದ್ಯಲ್ಲ, ಈಗ ಸಹದೇವ ಕಾಲಜ್ಞಾನಿ ಎಂದು ಕೆಲವು ನಂಬಿದವರು ಇದ್ದಾರೆ. ಹಾಗಾದ್ರೆ ನಾನು ಕಾಲಜ್ಞಾನಿಯೋ? ಈ ಕಾಲಜ್ಞಾನಿಗಳ ನಡುವೆ ಬದುಕಿದವರು ನಾವು. ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ, ಸಾಧನೆಯನ್ನ ಮಾಡಿ, ಮತ್ತೆ ಯಾವುದೋ ಯೋಗ ಸಿದ್ಧಿಯಿಂದ ಕಾಲಜ್ಞಾನಿಗಳಾದವರು ಉಂಟು. ನಮ್ಮ ಹುಟ್ಟಿಗೂ ಹಾಗೊಂದು ಕಾರಣ ಉಂಟು, ಕಾಲಜ್ಞಾನಿಗಳು ಆಡಿದ ಮಾತಿನ ಕಾರಣ ಉಂಟು. ಈಗ ಉತ್ತರ ನೀನೇ ಕೊಡಬೇಕಾಗ್ತದೆ. ನಾನು ಕಾಲಜ್ಞಾನಿ ಹೇಗೆ ಅಂತ ಕೇಳಿದ್ರೆ ಉತ್ತರ ಕೊಡುವುದು ಬೇಡ ನನಗೆ. ಆದ್ರೆ ನಾನು ಕಾಲಜ್ಞಾನಿ ಅಂದುಕೊಳ್ಳುವುದಕ್ಕೆ ನನ್ನ ಹತ್ರ ಅದರ ಮೂಲದಲ್ಲಿ ಇರಬೇಕಾದ ಸಂಪನ್ಮೂಲವೇ ಇಲ್ಲ. ನಾನೇನು ತಪಸ್ಸು ಮಾಡಿದ್ದೇನೆ ಅಥವಾ ಯಾವ ಸಿದ್ಧಿಯನ್ನ ಮಾಡಿದ್ದೇನ? ಇಲ್ಲ. ಆದ್ರೆ ಒಂದು ಸತ್ಯ ಏನು, ಪೂರ್ವಜನ್ಮ ಪುರಸ್ಕೃತವಾಗಿ ಬಂದಿರುವಂತಹದ್ದು ಎನ್ನುವುದನ್ನ ಇರಿಸಿಕೊಂಡ ಪರಮಾತ್ಮನೇ ನಿನ್ನ ಹತ್ರ ಮಾತನಾಡಿದ್ರೆ ಎಲ್ಲವನ್ನ ನೀನು ಒಪ್ಪಿ ಬಿಡ್ತೀಯ ಅಂತ ಹೇಳಿಕ್ ಸಾಧ್ಯ ಇಲ್ಲ ಮರ. ನಾನು ಹೌದಾದ್ರೂ ಒಪ್ಪೇ ಹೋಗ್ತೇನೆ. ನಾನು ಹೇಳುವುದಕ್ಕೆ ನಾನು ಸತ್ಯವನ್ನೇ ಹೇಳುತ್ತೇನೆ. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಲ್ಲ. ಇಲ್ಲ, ನನಗೆ ಸ್ವೀಕಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಇಲ್ಲ. ಅದಕ್ಕಾಗಿ ನೀನು ನನ್ನನ್ನ ಕೇಳಿದ್ದು. ಅದಕ್ಕಾಗಿ ನೀನು ನನ್ನ, ಯಾಕಂದ್ರೆ ಭೀಮ ಕೇಳಿದ್ರೆ ಸಾಕಾಗ್ಲಿಲ್ಲ, ಅರ್ಜುನ ಹೇಳಿದ್ರೆ ಸಾಕಾಗ್ಲಿಲ್ಲ, ನಕುಲ ಹೇಳಿದ್ರೆ ಸಾಕಾಗ್ಲಿಲ್ಲ, ಮತ್ತೆ ಸಹದೇವನ ಅಭಿಪ್ರಾಯವು ನಿನಗೆ ಯಾಕೆ ಬೇಕು? ಅಲ್ಲ, ಈ ದೇವರ ಜೊತೆಗೆ ಸಹದೇವ ಅಂತ ಅಭಿಪ್ರಾಯ ಅಲ್ಲ. ಸಹದೇವನ ಜೊತೆ, ದೇವನ ಜೊತೆಯಲ್ಲಿ ಸಹದೇವ ಎನ್ನುವುದಾದ್ರೆ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ, ನಾನು ಹೆಗಲ ಮೇಲೆ ಕೈ ಹಾಕಿ ನೀನು ಹೋಗು, ಮತ್ತೆ ಮಾತಾಡೋದು ಬೇಡ. ಆದರೆ ಹೌದು, ಸಹದೇವ ನನ್ನ ದಾರಿ ಕೊಡಿಸ್ಬಿಡ. ನನಗೆ ಇರುವುದು ಆತಂಕ ಏನು ಅಂದ್ರೆ, ಎಲ್ಲರ ಅಂತರಾತ್ಮದಲ್ಲಿಯೂ ಇರುವಂತಹ ನೀನು, ಸರ್ವಾಂತರ್ಯಾಮಿಯಾಗಿರುವಂತಹ ನೀನು, ಯಾರ್ಯಾರ ಆತ್ಮದಲ್ಲಿ ಏನಿದೆ ಎನ್ನುವುದು ನಿನಗೆ ಗೊತ್ತಾಗ್ತದೆಯೋ ಅದು ಗೊತ್ತಿದ್ದು ಸಹದೇವ ನಿನ್ನ ಅಂತರಂಗದಲ್ಲಿ ಇರುವುದೇನು ಎಂದು ನೀನು ಪ್ರಶ್ನೆ ಮಾಡ್ತೀಯ ಅಂತ ಆದ್ರೆ, ಅದಕ್ಕೆ ನಾನು ಹೇಳಿದ್ದು ದೇಶ ಕಾಲ ಸ್ಥಿತಿ ಅದು ಬೇಕು ಮಾತಾಡುವುದಕ್ಕೆ ಆಧಾರವಾಗಿ ಅಂತ ನಾನು ಹೇಳಿದ್ದು. ಅದಕ್ಕೆ ನನ್ನ ಸ್ಥಿತಿ ಏನು ನನಗೆ ಹೇಳಿದ್ದಲ್ಲ, ಅದು ತಪಸ್ಸಿದ್ಧಿ ಮಾಡಿದವರು ಹೌದು ನನಗೆ ಕಾಲಜ್ಞಾನ ಉಂಟು, ಒಂದು ಉತ್ತರವನ್ನ ಕೊಡಬಹುದು. ಸಹದೇವ ನಿನಗೇನುಂಟು ಸಂಪನ್ಮೂಲ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಒಂದು ಹೌದು ಏನು ಅಂತ ಹೇಳಿದ್ರೆ, ನಾಳೆ ಹೀಗಾಗ್ತದೆ ಅಂತ ಸಹದೇವನಿಗೆ ಅನಿಸಿದ್ರೆ ಹಾಗಾಗ್ತದೆ, ಹಾಗಾಗ್ತದೆ. ಸಮುದ್ರವನ್ನ ಈಜುವವನಿಗೆ ಅದರ ಆಳ ಗೊತ್ತಿರಬೇಕು ಅಂತ ಇಲ್ಲ, ಅವ ಈಜಿ ದಾಟುತ್ತಾನೆ. ಹಾಗೆ ಸಹದೇವ ಕಾಲಜ್ಞಾನವನ್ನು ಹೇಳಬಲ್ಲ, ಅದರ ಆಳ ಏನು ಅಂದ್ರೆ ಗೊತ್ತಿಲ್ಲ ಅಂತ. ಅದಕ್ಕಾಗಿ ನಾನು ಅದನ್ನ ಗಟ್ಟಿಯಾಗಿ ಹೇಳುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಜಗನ್ನಿಯಾಮಕರೇ ಆದ ನೀನು ಸಹದೇವ ಮುಂದೇನು ಎಂದು ಕೇಳಿದವಾಗ ಯಾವುದು ನನಗೆ ಅನ್ನಿಸುತ್ತದೆಯೋ ಆ ಸತ್ಯವನ್ನೇ ಹೇಳಬೇಕು. ಆದ್ರೆ
ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗುವಾಗ ವಸಿಷ್ಠರು ಒಪ್ಪಿಕೊಂಡು ಪಟ್ಟಾಭಿಷೇಕವನ್ನು ಮಾಡಿಸಿದ್ರಲ್ಲ, ಮುಹೂರ್ತವನ್ನು ಕೂಡ ನಿರ್ಣಯಿಸಿದರು. ಅವರೆಲ್ಲ ನಿರ್ಣಯಿಸಿದ್ದು ಕೃಷ್ಣ, ನೀನು ಸುಳ್ಳು ಹೇಳಬೇಡ. ನಿರ್ಣಯಿಸಿದವರಲ್ಲ, ದಶರಥನೇ ಯಾವುದೋ ಅವಸರದಲ್ಲಿ ಅವನಿಗೆ ಎಷ್ಟೋ ದಿವಸಕ್ಕೆ ಆಗಬೇಕಾಗಿತ್ತು. ಅದಕ್ಕಾಗಿ ಗುರುಗಳೇ ನಾಳೆ ಆಗಬೇಕು, ಇಲ್ಲ ನಾಡಿದ್ದು ಆಗಬೇಕು ಅಂತ ಹೇಳಿದವಾಗ ಅದು ನಾಳೆ ಮಾಡಿದ್ರು ಇಷ್ಟೇ, ನಾಡಿದ್ರು ಮಾಡಿದ್ರು ಇಷ್ಟೇ, 15 ದಿವಸದ ಮೇಲೆ ಮಾಡಿದ್ರು ಇಷ್ಟೇ ಎನ್ನುವುದು ಗೊತ್ತಿದ್ದಂತ ವಸಿಷ್ಠರು ಹ್ಞೂ ಅಂದ್ರು, ಕಿತ್ತಳ ಹಾಕೋದಕ್ಕೆ ಬಂದ್ರು. ಆದದ್ದು ಬೇರೆ, ಆದದ್ದು ಬೇರೆ. ಯಾಕೆ? ಯಾವ ರಹಸ್ಯವನ್ನು ಅವರು ಹೇಳಬಾರದಿತ್ತೋ, ಹೇಳಿದರೆ ರಾಮಾಯಣ ನಡೆಯುತ್ತಿರಲಿಲ್ಲವೋ, ಹೇಳಿದರೆ ರಾವಣಾದಿಗಳ ಹನನ ಆಗುತ್ತಿರಲಿಲ್ಲವೋ, ಅದನ್ನ ತಡೆಯುವುದಕ್ಕೆ ಅವರಿಗೂ ಅಧಿಕಾರ ಇರಲಿಲ್ಲ. ಅದಕ್ಕಾಗಿ ಕೆಲವೊಂದು ರಹಸ್ಯಗಳನ್ನು, ಅದಕ್ಕಾಗಿ ಸಾಕು ನಾಯಿಗೆ ಮನೆಯಲ್ಲಿ ಏನು ಅನಾಹುತ ಆಗುವುದಾದ್ರೆ ಅದಕ್ಕೆ ಗೊತ್ತಾಗ್ತದೆ, ಹೇಳುವುದಕ್ಕೆ ಬಾಯಿ ಇಲ್ಲ ಅಷ್ಟೇ. ನಮಗೆ ಬಾಯಿ ಉಂಟು ಗೊತ್ತಾಗುತ್ತೆ, ವ್ಯತ್ಯಾಸ ಅಷ್ಟೇ. ಹಾಗಾಗಿ ಈಗ ನೀನು ಕೇಳಿದ್ದಕ್ಕೆ ಭಗವಂತನೇ ಕೇಳಿದಾಗ ನಿನಗೆ ನನ್ನಲ್ಲಿ ಏನಿದೆ ನೀನು, ಯಾಕಂದ್ರೆ ಅಂತರಾತ್ಮದಲ್ಲಿ ನೀನಿದ್ದೀಯೇ, ಮತ್ತೆ ನಾನು ಸುಳ್ಳನ್ನು ಹೇಳುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ನಾನೇ ನನಗೆ ಹಾಕಿಕೊಂಡ ನಿಬಂಧನೆ ಏನು ಎಂದರೆ, ನನಗೆ ಗೊತ್ತಿರುವ ಸಂಗತಿಯನ್ನು ನಾನು ಹೇಳಕೂಡದು. ಹಿರಿಯರ ಜೊತೆಯಲ್ಲಿ ಒಡನಾಟ ಗೊತ್ತಾಗ ನಾನು ಅದನ್ನು ಹೇಳಕೂಡದು. ಅದಕ್ಕಾಗಿ ಈ ಒಂದು ಕೆಲಸವನ್ನು ಮಾಡ್ತೇನೆ. ನಾನು ಹೇಳಿರ್ಬೇಕು, ಅದು ಹೇಳದ ಹಾಗಿರಬೇಕು, ಅದು ಹೇಳದ ಹಾಗಿರಬೇಕು, ಅದು ಹೇಳಿದ ಹಾಗೆಯೂ ಇರಬೇಕು. ಅದಕ್ಕೆ ಈ ಪಂಚಕದ ಕೊನೆಯ ಅವಧಿಯಲ್ಲಿ, ಕೊನೆಯ ಕ್ಷಣದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಿ. ಇದೇ ಅವಕಾಶದಲ್ಲಿ ಸಮಯದ ವಿಸ್ತರಣೆಯನ್ನು ಮಾಡಿಕೊಡುವ ಅಂತ ಹೇಳಿದ್ದೀನಿ. ಅದಕ್ಕೆ ಕೇಳಬಹುದು, ಅದಕ್ಕಾಗಿ ನಾನು ಸುಮ್ಮನೆ ಕುಳಿತದ್ದು. ಆಗಾಗ ಮಧ್ಯದಲ್ಲಿ ಒಂದು ಪದವನ್ನು ಕೂಡಿಸೋಣ ಅಂತ ಪ್ರಯತ್ನ ಮಾಡಿದೆ, ಮತ್ತು ವಿಷಯದಲ್ಲಿ ದಾರಿಗೆ ಪೂರಕವಾಗಿ ನೀನು ಕೋಣಿಸುವುದರ ಒಂದಲ್ಲ 10 ಪದವನ್ನ ಕೋಣಿಸು. ನನ್ನನ್ನು ಅಡ್ಡದಾರಿಗೆ ಎಳೆಯುವುದಾದ್ರೆ ಬಾಯಿ ಬಿಡಬೇಡ, ಮುಂದುವರಿಸಬೇಕಾದದ್ದು ಅಲ್ಲ. ಈಗ ಹೇಳಿದ ಹಾಗಿರಬೇಕು, ಹೇಳದ ಹಾಗಿರಬೇಕು, ಹೇಳದ ಹಾಗಿರಬೇಕು, ಹೇಳಿದ ಹಾಗಿರಬಾರದು, ಹಾಗೆ ಹೇಳಬೇಕಲ್ಲ. ಅದಕ್ಕೆ ನಾನು ಇಲ್ಲಿಂದ ಆರಂಭ ಮಾಡ್ತೇನೆ. ಒಂದು ಮಾತು ಪ್ರಚಲಿತದಲ್ಲಿದೆ, ಏನು? ಅಂತೂ ಇಂತೂ ಕುಂತಿಯ ಮಕ್ಕಳಿಗೆ ವನವಾಸ ತಪ್ಪಲಿಲ್ಲ. ಪ್ರಚಲಿತದಲ್ಲಿ ಇರುವಂತ ಅದು ತಪ್ಪಲಿಲ್ಲ. ಹೌದು, ನಾವು ವನವಾಸವನ್ನು ಆಚರಿಸಿದ್ದೇವೆ, ಅಜ್ಞಾತವನ್ನು ಆಚರಿಸಿದ್ದೇವೆ. ಅದು ಇಷ್ಟಕ್ಕೆ ನಿಲ್ಲುವುದಲ್ಲ, ಅದು ಆಚಂದ್ರಾರ್ಕವಾಗಿಯೂ ಸ್ಥಾಯಿಯಾಗಿ ನಿಲ್ಲುವಂತಹ ಮಾತು. ನಿಲ್ಲಲಿ, ನಮಗೆ ಬೇಸರ ಇಲ್ಲ. ಆದ್ರೆ ಯಾರು ಇದನ್ನ ಕುಚೋದ್ಯ ಅಂತ ಅರ್ಥ ಮಾಡಬಾರದು. ಯಾಕಂದ್ರೆ ಪಾಂಡವರ ಬಗ್ಗೆ ಅನುಕಂಪದಿಂದ ಆಡಿದ ಮಾತು. ಹಾಗಾಗಬಾರದಿತ್ತು, ಹಾಗಾಯ್ತು. ಏನು ಆಗಬಾರದಿತ್ತು? ಚತುಸ್ಸಾಗರ ಪರಿವೇಷ್ಟಿತವಾಗಿರುವಂತಹ ಭೂವಲಯವನ್ನ ತನ್ನ ಸಾರ್ವಭೌಮತ್ವದ ಅಡಿಯಲ್ಲಿ ಯಾವ ಒಂದು ಮನೆತನ ಇಟ್ಟುಕೊಂಡಿದೆಯೋ ಆ ಮನೆತನದಲ್ಲಿ ಹುಟ್ಟಿ ಬರಬೇಕಾದ ಮಕ್ಕಳು ವೈಭವೋಪೇತವಾದ ಅರಮನೆಯ ಪ್ರಸೂತಿಕಾಗ್ರಹದಲ್ಲಿ ಹುಟ್ಟಬೇಕಾಗಿತ್ತು. ವಜ್ರಖಚಿತವಾಗಿರುವಂತಹ ತೊಟ್ಟಿಲಲ್ಲಿ ತಮ್ಮ ಶೈಶವವನ್ನು ಕಳೆಯಬೇಕಾಗಿತ್ತು. ಪ್ರಾಂಗಣದಲ್ಲಿ ಹಾಸಿರುವಂತಹ ರಕ್ತಗಂಬಲಿಗಳ ಮೇಲೆ ನಡೆದು ತಮ್ಮ ಕೌಮಾರ್ಯವನ್ನ ಕಳೆಯಬೇಕಾಗಿತ್ತು. ಹಂಸತೂಲಿಕಾ ತತ್ವದ ಮೇಲೆ ಮಲಗಿ ವಿಶ್ರಾಂತಿಯನ್ನ ಪಡೆಯಬೇಕಾಗಿತ್ತು. ಅರಮನೆಯ ದಾಸಿಯರ ಸೇವಕಿಯರ ಸೇವೆಯನ್ನ ಪಡೆಯಬೇಕಾಗಿತ್ತು. ನಾಲ್ಕು ತಲೆಮಾರಿನವರು ಇರುವ ಹಸ್ತಿನಾವತಿಯಲ್ಲಿ ಅವರೆಲ್ಲರ ಜೊತೆಯಲ್ಲಿಯ ಬಾಂಧವ್ಯವನ್ನ ಬೆಳೆಸಿಕೊಂಡು ಪಾಂಡವರು ಬೆಳೆದು ಬರಬೇಕಾಗಿತ್ತು. ಆದರೆ ಹಾಗೆ ಆಗಲಿಲ್ಲ. ನಿಕಟಪೂರ್ವ ಚಕ್ರವರ್ತಿಯಾದ ಪಾಂಡು ಚಕ್ರವರ್ತಿ ನಿಧನವಾದ ಕಾಲ ಪಾಂಡು ಚಕ್ರವರ್ತಿಯ ಧರ್ಮಪತ್ನಿಯರು ನಮ್ಮ ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿದ್ದು ಕಾಡಿನಲ್ಲಿ. ಕಾಡಿನ ಗಡ್ಡೆಗೆಣಸುಗಳನ್ನ ತಿಂದು, ತೋಡಿನ ನೀರನ್ನ ಕುಡಿದು, ಕಲ್ಲು ಬಂಡೆಯ ಮೇಲೆ ಮಲಗಿ, ಅಷ್ಟಾದ್ರೆ ನಮಗೆ ಬೇಸರ ಇಲ್ಲ. ನಾವು ಜನ್ಮದಾರಭ್ಯ ಋಷಿ ಮುನಿಗಳ ಆಶ್ರಮದಲ್ಲಿ, ಸಾಧು ಸಂತರ ಸಹವಾಸದಲ್ಲಿ ಸನಾತನ ಏನು ಎನ್ನುವುದನ್ನ ರೂಢಿಸಿಕೊಂಡೇ ನಾವು ಬೆಳೆದು ಬರುವುದಕ್ಕೆ ಅಲ್ಲಿ ಅವಕಾಶ ಆಯಿತು. ನಮಗೆ ಎಲ್ಲಿಯವರೆಗೆ ಅಂದ್ರೆ, ಪಾಂಡುವಿನ ನಿಧನಾನಂತರ ಕುಂತಿ ದೇವಿ ತನ್ನ 5 ಮಂದಿ ಮಕ್ಕಳನ್ನ ಮುನಿಗಳನ್ನ ಮುಂದಿಟ್ಟುಕೊಂಡು ಹಸ್ತಿನೆಗೆ ಬರುವಾಗ ಧರ್ಮರಾಯನಿಗೆ 14 ವರ್ಷದ 9 ತಿಂಗಳು ಪ್ರಾಯ.
ನಮ್ಮ ಅಣ್ಣನಿಗೆ 14 ವರ್ಷದ 9 ತಿಂಗಳು ಪ್ರಾಯ. ಅಂದ್ರೆ ನಾವು ಆಗ ಕಳೆದದ್ದು ಕಾಡಿನಲ್ಲಿ ಬಾಲ್ಯದಲ್ಲಿ ಹೆಚ್ಚು ಕಡಿಮೆ 15 ವರ್ಷ ಕಳೆದಿದ್ದೇವೆ. ಈಗ ಕಳೆದದ್ದೆಷ್ಟು? 12. ಈಗ ಕಳೆದದ್ದು 12. ಜನಕ್ಕೆ ಯಾರಿಗೆ ಈ ಪಟ್ಟದಲ್ಲಿರುವ ಸಮುದ್ರವನ್ನು ನೋಡಿ ಈಜುತ್ತೇನೆ ಎನ್ನುವವನಿಗೆ ಇದು ಕಷ್ಟ ಅಂತ ಕಾಣುತ್ತದೆ. ಅವರು ನಿಜವಾದ ಕಾಡನ್ನು ನೋಡಿರುವುದಿಲ್ಲ ಅಥವಾ ಸಮುದ್ರವನ್ನು ನೋಡಿರುವುದಿಲ್ಲ. ನಾವು ಜನ್ಮದಾರಭ್ಯ ಅದನ್ನು ನೋಡ್ಕೊಂಡು ಬಂದಿದ್ದೇವೆ. ನಿಜವಾಗಿ ಹೇಳಲ್ಲ, ನಮಗೆ ಅದು ಕಷ್ಟನೇ. ಯಾವುದು ಕಷ್ಟ ಆಗಲಿಲ್ಲ, ವನವಾಸ ಕಷ್ಟವೇ ಆಗಲಿಲ್ಲ. ಯಾಕೆಂದ್ರೆ ನಿನ್ನ ಅನುಗ್ರಹದಿಂದ ದೊರಕಿತಲ್ಲ ಯಾವುದು? ಸೂರ್ಯನಿಂದ ಪ್ರದತ್ತವಾಗಿರುವಂತಹ ಅಕ್ಷಯ ಪಾತ್ರೆ. ಒಂದು ಉದಾಹರಣೆಯನ್ನ ಹೇಳ್ತೇನೆ. ನಮ್ಮ ಅಷ್ಟು ವರ್ಷದ ಬದುಕಿನ ಸ್ಥಿತಿಯನ್ನಲ್ಲ ನಾನು ಹೇಳುವುದು. ಒಂದು ದಿನದನ್ನ ಹೇಳಿದ್ರೆ ನೀನು 12 ವರ್ಷದಿಂದ ಗುಣಾಕಾರ ಮಾಡೋದು ನಿನಗೆ ಗೊತ್ತಾಗ್ತದೆ. ಪ್ರತಿನಿತ್ಯ ನಮ್ಮಣ್ಣ 10,000 ಸಂಖ್ಯೆಯ ದೌಮ್ಯರ ಶಿಷ್ಯರಿಗೆ ನಿತ್ಯವೂ ಹಸ್ತೋದಕವನ್ನು ಕೊಡದೆ ಒಂದೇ ಒಂದು ದಿನ ಊಟವನ್ನು ಮಾಡಿದ್ದಿಲ್ಲ. ಕಾಡಿನಲ್ಲಿರುವ ಪಾಂಡವರು ಅವರಷ್ಟೇ ಉಂಡಿದ್ದಲ್ಲ, ಯಾರು ದೌಮ್ಯರು, ಅವರ ಜೊತೆ ಇಲ್ಲಿರುವ 10,000 ಅವರ ಶಿಷ್ಯರು. ಮತ್ತೊಂದು ಉದಾಹರಣೆಯನ್ನು ಹೇಳಿದ, ಹಸ್ತಿನಾವತಿ ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ಅಂತ ನಮ್ಮ ಅಪ್ಪನೇ ಸಂಗ್ರಹ ಮಾಡಿದ್ದು, ಹಿಂದೆ ಸಂಗ್ರಹ ಮಾಡಿದ್ದು. ವೈಭವೋಪೇತವಾಗಿರುವಂತಹ ಆ ಅರಮನೆಯಲ್ಲಿ ತೆಗೆದು ಮುಗಿದು ಎಷ್ಟು ಬೇಕಾದರೂ ಪಕ್ವಾನ್ನವನ್ನು ಬಡಿಸುವ ಹಾಗೆ ಹಾಗೆ ಉಂಡ ದುರ್ವಾಸರಿಗೆ ಅಲ್ಲಿ ಹೊಟ್ಟೆ ತುಂಬಿಲ್ಲ. ಅವರಿಗೆ ಹೊಟ್ಟೆ ತುಂಬಿದ್ದು ಎಲ್ಲಿ ಗೊತ್ತೋ? ವನವಾಸಕ್ಕೆ ಬಂದ್ರಲ್ಲ ಅಲ್ಲಿ ಆತಿಥ್ಯಕ್ಕೆ ಬಂದವಾಗ ಉಣ್ಲೇ ಇಲ್ಲ ಹೊಟ್ಟೆ ತುಂಬ. ಅವರಿಗೂ 10,000 ಶಿಷ್ಯರೇ ಇತ್ತು, ಅವರಿಗೂ ಹೊಟ್ಟೆ ತುಂಬಿತು. ಹಾಗಾದ್ರೆ ಪಾಂಡವರು ವನವಾಸದಲ್ಲಿ ಊಟ ಮಾಡದೆ ಹೊಟ್ಟೆ ತುಂಬಿ ಕೃಷ್ಣ ಇದು ಏನೇ ಹೇಳಿದಾಗ ಆಯ್ತು. ನನ್ನ ಕಥೆಯನ್ನು ನೀನು ಹೇಳುವಂತ ಹಾಗಾಯ್ತು. ನಿನ್ನ ಅನುಗ್ರಹದಿಂದಲೇ ಆದದ್ದು. ನಾನು ಯಾಕೆ ಹೇಳ್ತಾ ಇದ್ದೇನೆ, ಪಾಂಡವರು ಕಷ್ಟಪಟ್ಟಿದ್ದಾರೋ ಅದನ್ನೇ ಬೇರೆ ಶಬ್ದದ ಮೂಲಕ ನಾನು ಪ್ರಯೋಗಿಸಿದೆ. ತಿಳ್ಕೊಂಡವರಿಗೆ, ಅದು ಗೊತ್ತಿಲ್ಲದೆ ಹೋದವರಿಗೆ ಎಲ್ಲ ಪಾಂಡವರು ಲಕ್ಷ್ಮೀ ರಮಣನ ಅನುಗ್ರಹದಿಂದ ಯಾವ ಕಾರಣದಿಂದಲೂ ಕಷ್ಟವನ್ನೇ ಅನುಭವಿಸಲಿಲ್ಲ ಅಂತ ಗೊತ್ತಾಗ್ಲಿ ಅಂತ ನಾನು ಹೇಳುವುದಕ್ಕೆ ಹೊರಟದ್ದು. ನೀನು ಬಂದಿಯಲ್ಲ ಅಲ್ಲಿಗೆ. ಪ್ರಪ್ರಥಮವಾಗಿ ನಾವು ವನವಾಸಕ್ಕೆ ಹೋದಾಗ ನೀನು ಬಂದೆ. ಬಂದವಾಗ ಕಬರಿಯನ್ನು ಬಿಚ್ಚಿದ ತಂಗಿಯನ್ನ ಕರೆದು ಕೇಳಿದೆ, ಅದೇನದು ಕೇಶರಾಶಿ? ಹೆಣ್ಣಿಗೆ ಭೂಷಣವಲ್ಲ, ಆ ಕೇಶವನ್ನು ಕಟ್ಟಿಕೋ ಅಂತ ನೀನು ಹೇಳಿದೆ ಅಲ್ವಾ? ಹೇಳಿದೆ, ನೆನಪಿದೆಯಾ? ಹೌದು ನೆನಪಿದ್ದೇನೆ. ನಾನು ನೆನಪು ಮಾಡ್ತೇನೆ ಬಿಡು, ನಿನ್ಗೆ ಯಾವುದನ್ನು ಮರ್ತು ಹೋಗೋದಕ್ಕೆ ನಾನು ಬಿಡುವುದು. ಆವಾಗ ಏನು ಹೇಳಿದ್ದು ಆಕೆ? ಅದು ನಿನಗೆ ಮರ್ತು ಹೋಗ್ತಿರ್ತದೆ, ನನಗೆ ಗೊತ್ತು. ಏನು ಹೇಳಿದ್ದು? ಅಂದು ದ್ಯೂತ ಸಭೆಯಲ್ಲಿ ಯಾವ ನನಗಾದ ಅವಮಾನವನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಯಾವ ಭೀಮಾರ್ಜುನರು ಶಪಥವನ್ನ ಮಾಡಿದರು, ಆ ಶಪಥಗಳ ಪೂರೈಕೆಯಾಗದ ವಿನಃ, ಶಪಥ ಪ್ರತಿಜ್ಞಾಪೂರ್ಣವಾಗದ ವಿನಃ ಅಣ್ಣಾರಾಣಿ ಕೇಶವನ್ನು ಕಟ್ಟುವುದಿಲ್ಲ, ನಿನ್ನ ಅನುಗ್ರಹವಿರಲಿ ಅಂತ ಹೇಳಿದ್ದು. ಈಗ ನೆನಪಾಗ್ತದೆಯಾ ನಿನಗೆ? ಹೌದು, ಹಾಗೆ ಹೇಳಿದ್ದು. ಹೇಳಿದೆಯೋ ನೀನೇನಾದ್ರೂ ಅದಕ್ಕೆ ಉತ್ತರವನ್ನ? ಇಲ್ಲ ಅದಕ್ಕೆ ಅದಕ್ಕೆ ಪ್ರತ್ಯಾಮ್ನಾಯ ಉಂಟು, ಏನಾದ್ರೂ ಮಾಡೋಣ, ಅಲ್ಲಿವರೆಗೆ ನೀ ತಲೆ ಬಿಟ್ಟುಕೊಂಡಿರುವುದು ಬೇಡ, ಎಣ್ಣೆ ಹಾಕದೆ ಇರುವುದು ಬೇಡ, ಹೊಟ್ಟಾಗ್ತದೆ ಹೇಳಿದ್ಯಾ? ಇಲ್ಲ, ಏನು ಹೇಳಲಿಲ್ಲ ನೀನು. ಮೌನ ಸಮ್ಮತಿಯನ್ನು ಕೊಟ್ಟೆ. ಇದು ಈಗ ಸಹದೇವನ ಅಭಿಪ್ರಾಯದಲ್ಲಿ ಮೊದಲನೇ ಅಭಿಪ್ರಾಯ. ನೀನು ಪಟ್ಟಿ ಮಾಡ್ಕೊಳ್ಬೇಕು. ನಾನು ಹೇಳದೆ ಹೇಳಿದಾಗಿರ್ಬೇಕು ಅಂತ ಹೇಳಿದ್ದೆ ನಿನಗೆ. ಈ ಮಾತು ಯಾಕೆ ಹೇಳಿದೆ ಅನ್ನೋದು ನೆನಪಿರ್ಬೇಕು. ನಿನ್ನ ಸಮಕ್ಷಮದಲ್ಲಿ ನಾನು ಇಂಥ ಸಮಯದಲ್ಲಿ ಕಟ್ಟುತ್ತೇನೆ ಅಂತ ನಿನ್ನ ಹತ್ರ ಹೇಳಿದವಾಗ ನೀನು ಮೌನ ಸಮ್ಮತಿಯನ್ನು ಕೊಟ್ಟೆ. ಅಲ್ಲಿಂದ ನೀನು ಬಂದೆ. ನೀ ಬಂದ ಮೇಲೆ ಕೃಷ್ಣದ್ವೈಪಾಯನರು ಬಂದರು. ಎಲ್ಲಿಗೆ? ವನವಾಸಕ್ಕೆ ಕೃಷ್ಣದ್ವೈಪಾಯನರು ಬಂದರು. ಕೃಷ್ಣದ್ವೈಪಾಯನರು ಬಂದವರು ಪ್ರತಿಸ್ಮೃತಿ ಎನ್ನುವಂತಹ ಒಂದು ವಿದ್ಯೆಯನ್ನ ನಮ್ಮ ಅಣ್ಣನಾದ ಯುಧಿಷ್ಠನಿಗೆ ಹೇಳಿದರು. ಪ್ರತಿಸ್ಮೃತಿ ಹೇಳಿದರು. ಹೇಳಿದ ಮೇಲೆ ಅವನಿಗೆ ಒಂದು ಸಂಗತಿಯನ್ನ ಹೇಳಿ, ನೋಡು, ಇನ್ನು ಸುಮ್ಮನೆ ಕೂತ್ಕೊಳ್ಳಬೇಡ, ನಿನ್ನ ತಮ್ಮನಾದ ಅರ್ಜುನನ್ನ ಕರೆ, ಅವ ಕೈಲಾಸಕ್ಕೆ ಹೋಗಲಿ, ಅವ ತಪಸ್ಸನ್ನ ಮಾಡಲಿ, ಅವ ಪಾಶುಪತವನ್ನ ಪಡೆಯಲಿ, ಅದಕ್ಕಾಗಿ ನಿಲ್ಲಬೇಡ ಅಂತ ಹೇಳಿ ಕಳಿಸಿದರು. ಈಗ ಅಲ್ಲಿಯ ಸಂಗತಿ ಬಂದದ್ದು, ಎಲ್ಲಿಯ ಹಸ್ತಿನಾವತಿಯ ಸಂಗತಿ. ನಾವು ಹುಟ್ಟುವುದಕ್ಕೆ ವೇದವ್ಯಾಸರೇ ಕಾರಣ. ಅದು ಆ ಗಡಿಗೆಯನ್ನು 3 ಮಾಡಿ ಅದರಲ್ಲಿ ತುಪ್ಪವನ್ನು ಹಾಕಿ ಅದನ್ನು ಬೆಳೆಸಿದವರೇ ಕೃಷ್ಣದ್ವೈಪಾಯನರು. ಆದ್ದರಿಂದ ಹಕ್ಕು ನಮಗೇ ಸಲ್ಲಬೇಕು, ಹೀಗೆಲ್ಲ ಮಾತಾಡೋರಿದ್ದಾರಂತೆ.
ಈ ಹಕ್ಕು ಸಲ್ಲಬೇಕು ಎಂದವರೇ ಇಲ್ಲಿ ಬಂದು ಹೇಳಿದ್ದೇನು. ಅಲ್ಲಿಗೆ ಕೈಲಾಸಕ್ಕೆ ಅರ್ಜುನನ್ನ ಕಳುಹಿಸು, ಅವನ ತಪಸ್ಸನ್ನ ಮಾಡಲಿ, ಅವ ಪಾಶುಪತವನ್ನ ಪಡೆದು. ಹಾಗಾದ್ರೆ ಅವರ ಈ ಮಾತಿಗೆ ಬೆಲೆ ಇಲ್ವೋ? ನೀನು ಉತ್ತರ ಕೊಡಬೇಕು. ಅದಕ್ಕೆ ಉತ್ತರ ನಾನು ಹೇಳುವುದಕ್ಕಾಗುವುದಿಲ್ಲ. ಯಾಕೋ ಅವರು ಹೇಳಿದ್ದಾರೆ, ಯಾಕೆ ಎನ್ನುವುದನ್ನ ನೀನು ನೆನಪಿನಲ್ಲಿಟ್ಕೋ. ಅಲ್ಲಿಂದ ಅಂದ್ರೆ ಈ ಅಂತೂ ಇಂತೂ ಕುಂತಿಯ ಮಕ್ಕಳಿಗೆ ವನವಾಸ ತಪ್ಪಲಿಲ್ಲ ಅನ್ನೋದರ ತಾತ್ಪರ್ಯ ಏನು ಅಂತ ಗೊತ್ತಾಯ್ತಲ್ಲ. ಅದ ತಪ್ಪದೇ ಹೋದ್ರು ಬೇಸರ ಇಲ್ಲ. ನಾಡೊಡೆಯನ ಮಕ್ಕಳು ನಾಡನ್ನ ಕಳೆದುಕೊಂಡು ಕಾಡನ್ನು ಸೇರಿದರು. ಪುನಃ ಅದನ್ನು ಪಡೆಯುವುದಕ್ಕೆ ಬೇಕಾಗಿ ಏನೆಲ್ಲವನ್ನು ಆರ್ಜಿಸಬೇಕೋ ಅದನ್ನ ವನವಾಸದ ಅವಧಿಯಲ್ಲಿ ಪಾಂಡವರು ಆರ್ಜಿಸಿದ್ದಾರೆ. ಅಂದ್ರೆ ಇಲ್ಲಿಗೆ ನಿನ್ನೊಬ್ಬನ ಅನುಗ್ರಹ ಇದ್ದರೆ, ಯಾರ ಸಹಾಯವೂ ಇಲ್ಲದೆ ನಮ್ಮದಾದ ರಾಜ್ಯವನ್ನ ಪಡೆಯುವ ಅರ್ಹತೆ ನಮಗೆ ಈಗ ಬಂದಿದೆ. ಇದು ಎರಡನೇ ನೆನಪಿಟ್ಕೊಳ್ಬೇಕಾದ್ದು. ಇದಾದ್ಮೇಲೆ ನಾನು ಮತ್ತೊಂದು ಸಂಗತಿಗೆ ಬರ್ತೇನೆ. ಇತ್ತೀಚೆಗೆ ಹುಟ್ಟಿಕೊಂಡ ಮತ್ತೊಂದು ಸಂಗತಿ ಯಾವುದು? ಅಂತೂ ಇಂತೂ ಕುಂತಿಯ ಮಕ್ಕಳಿಗೆ ಪಟ್ಟವಿಲ್ಲ. ಮತ್ತೊಂದು ಸುದ್ದಿ, ಹೊಸ ಸಂಗತಿ. ಕುಂತಿಯ ಮಕ್ಕಳಿಗೆ ಪಟ್ಟವಿಲ್ಲ. ಈಗ ನಾವು ಅದನ್ನ ಪಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ, ಪಡೆಯುವುದಕ್ಕೆ ನಮಗೆ ಆಗ್ತದೆ. ಆಗಿರುವಾಗಲೂ ಕುಂತಿಯ ಮಕ್ಕಳಿಗೆ ಪಟ್ಟ ಇಲ್ಲ ಅಂತ ಹೇಗೆ ಹೇಳ್ತಾರೆ? ನಮಗೆ ಆ ಮಾತು ಸ್ಥಾಯಿ ಆದರೆ ಬೇಸರ ಇಲ್ಲ. ಈ ಮಾತು ಸ್ಥಾಯಿಯಾದ ಕೂಡದು. ಯಾಕೆ ನಮಗೆ ಯಾಕೆ ಪಟ್ಟ ಸಿಗಬಾರದು? ಏನು ಅರ್ಹತೆ ಇಲ್ವೋ? ನಮಗೆ ಪಡೆಯುವ ಸಾಧ್ಯತೆ ಇಲ್ವೋ? ಎಲ್ಲವೂ ಇರುವಾಗ ಯಾಕೆ ಆಗುವುದಿಲ್ಲ? ಚಿಂತೆಯಲ್ಲಿದ್ದೆ. ಆದ್ರೆ ಇವತ್ತು ನಮ್ಮ ಅಣ್ಣ ಒಂದು ಮಾತಾಡಿದ್ದಲ್ಲ, ಇವತ್ತು ನಮ್ಮ ಅಣ್ಣ ಆಡಿದ್ದಲ್ಲ ಮಾತು, ಅದು ನೀನು ಹೇಗೋ ಗ್ರಹಿಸಿದ್ರೆ ನಾನು ಗ್ರಹಿಸಿದ ರೀತಿಯೇ ಬೇರೆ. ಧರ್ಮರಾಯ ಹುಟ್ಟಿದಾಗ ಕಾಡಿನಲ್ಲಿ ನಭೋಪಾಣಿಯಾಯಿತು. ಚಂದ್ರವಂಶದಲ್ಲಿ ಹುಟ್ಟಿದ ಈ ಮಗು ಪೂರ್ಣ ಚಂದ್ರಮನಾಗುತ್ತಾನೆ. ಚಂದ್ರವಂಶಕ್ಕೆ ಪೂರ್ಣ ಚಂದ್ರಮನಾಗುತ್ತಾನೆ. ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗ್ತದೆ. ಇವನ ಕಾಲದಲ್ಲಿ ಸುಭಿಕ್ಷೆ ಆಗ್ತದೆ, ಸುವೃದ್ಧಿ ಆಗ್ತದೆ ಅಂತೇಳೆಲ್ಲ ಹೇಳಿದ್ರಂತೆ. ಇವತ್ತು ನಮ್ಮಣ್ಣ ಏನು ಹೇಳ್ತಾನೆ? ಒಂದು 5 ಗ್ರಾಮವನ್ನು ಪಡ್ಕೊಂಡು ಅದಕ್ಕೊಂದು ಸಿಂಹಾಸನ, ಅದರ ಮೇಲೆ ಇವು ಕುಳಿತುಕೊಳ್ಳುದು. ಹೌದು, ಏನ್ ಬೇಕು? ಹಾಗಾದ್ರೆ ಧರ್ಮರಾಯನಿಗೆ ರಾಜ್ಯ ಬೇಕೋ, ರಾಜ್ಯಕ್ಕೆ ಧರ್ಮರಾಯ ಬೇಕೋ ಎನ್ನುವ ಪ್ರಶ್ನೆ ಉಂಟು ಇಲ್ಲಿ. ರಾಜ ಕಾಲಸ್ಯ ಕಾರಣ ಸುಮ್ಮನೆ ಹೇಳಿದ್ದಲ್ಲ. ಈ ಜಾನಪದೀಯವಾಗಿ ಒಂದು ಜಾಯಿಪತ್ರೆ ಅನ್ನುವಂಥ ಒಂದು ವನಸ್ಪತಿ ಉಂಟು. ಅದು ನೋವು ನಿವಾರಕ. ಈ ಒಂದು ಸಮೂಹವನ್ನ ಅದಕ್ಕೆ ಆಸರ ಅಂತ ಹೆಸರು. ಅದನ್ನು ಆಸರ ಅಂತ ಕರೀತಾರೆ. ಒಂದು ಸಮೂಹವನ್ನ ಇಬ್ಬಾಗ ಮಾಡಿದ್ರೆ ಅದು ಒಂದು, ಅಂದ್ರೆ ವರ್ಗೀಕರಣ ಮಾಡಿದ್ರೆ ಅದು ಒಂದು ವರ್ಗ, ಮತ್ತೊಂದು ಈ ವರ್ಗ ಅಂತ. ನಮ್ಮ ಇಲ್ಲಿ ನಾವು ಇರುವುದು ಈ 2 ವರ್ಗ. ಒಂದು ಪಾಂಡವರ ವರ್ಗ, ಒಂದು ಕೌರವರ ವರ್ಗ. ಈಗ ನಮ್ಮ ನೋವನ್ನೆಲ್ಲ ಉಪಶಮನ ಮಾಡಿದ ನೀನು ನಮ್ಮ ಪಾಲಿಗೆ ಜಾಯಿಪತ್ರೆ. ಆದ್ದರಿಂದ ನಮ್ಮ ಈ ವರ್ಗಕ್ಕೆ ನೀನು ಆ ಆಸರನಾಗಿ, ವರ್ಗಾಸರನಾಗಿ ಏನು ಸಹದೇವನ ವಿಪತ್ತಿನ ಅರಿವು ನನಗಿದೆ. ಹಾಗಾಗಿ ನಾನೇ ಸುಮ್ಮನೆ ಬಿಡಿತು. ಸಹದೇವ ಏನನ್ನು ಮಾತನಾಡುತ್ತಿದ್ದಾರೆ ಎಲ್ಲವನ್ನು ಮಾತನಾಡಲಿಕ್ಕಲೇ ಬಿಟ್ಟೆ. ಉತ್ತರಿಸಲಿಕ್ಕೆ ಹೊರಟರೆ ಇವತ್ತಿನ ದಿವಸವೂ ಉತ್ತರಿಸಿ ಸಹೋದರಿಯಾಗಿರುವಂತಹ ದ್ರೌಪದಿಯನ್ನು ಒಮ್ಮೆ ಕರೆಸಬೇಕಾಗಿತ್ತು. ಅದಕ್ಕಾಗಿ ಜನರನ್ನ ಕಳುಹಿಸಿ ಅಂತಃಪುರದಿಂದ ಅವರು ಬರುವವಳಿದ್ದಾರೆ. ಅವಳ ನಿರೀಕ್ಷೆಯಲ್ಲಿ ನಾನು
ಪಾಂಚಾಲಿಗೆ ಇನ್ನು ಅತ್ಯಂತ ಸಂತೋಷದ ಸಮಯ. ಯಾವಾಗಲೂ ಬಹುಶಃ ನನ್ನ ಜೀವನದಲ್ಲಿ ಇಷ್ಟು ಆನಂದವನ್ನು ಅನುಭವಿಸಿದ್ದೇ ಇಲ್ಲ. ಯಾಕೆ ಎಂದು ವಿಚಾರಿಸಿದರೆ ರಣವ ಗಂಟೆಕ್ಕುವನೆ ಮುರರಿಪು ಇದು ನನಗೆ ಇವತ್ತು ಪ್ರಶ್ನಾರ್ಥಕವಾಗಿ ಉಳಿದಿಲ್ಲ. ರಣವ ಗಂಟೆಕ್ಕುವವನೇ ಮುರರಿಪು, ರಣವ ಗಂಟೆಕ್ಕುವನೇ ಮುರರಿಪು. ಅದನ್ನು ಅವನು ಮಾಡಿಯೇ ಮಾಡ್ತಾನೆ ಹೇಳುವ ವಿಶ್ವಾಸ. ಹಾಗಾಗಿ ಹರಡಿದ ನನ್ನ ಕೇಶ ರಾಶಿಗಳು ನನ್ನಲ್ಲಿ ಮಾತಾಡ್ತಾ ಉಂಟು. ಕೇಶ ರಾಶಿಗಳನ್ನು ಕಟ್ಟುವ ಸಮಯ ಬಂದಿದೆಯೇ ಅಂತ ಹೇಳ್ತಾ ಇರುವಾಗ ಒಬ್ಬ ಯಾರಲ್ಲಿಯೂ ಇರದ ವಿಶ್ವಾಸ ನನಗೆ ಮುರರಿಪು ನನ್ನ ಅಣ್ಣ ಕೃಷ್ಣನಲ್ಲಿ ಉಂಟು. ಅದಕ್ಕೂ ಕಾರಣ ಉಂಟು. ಮುರನ ಬಂಧನವನ್ನು ಬಿಡಿಸಿದವ ಅವ ಅಲ್ವೇ? ನಮ್ಮ ಅಣ್ಣ ಕೃಷ್ಣನಿಗೆ ಒಮ್ಮೊಮ್ಮೆ ಹಸಿವೆ ಆದ್ರೆ ಒಂದೊಂದು ಪ್ರಸಂಗವೇ ನಡೀತದೆ. ಕುಚೇಲ ಮಿತ್ರತ್ವದ ನೆಲೆಯಲ್ಲಿ ಅವಲಕ್ಕೆ ಗಂಡನ್ನ ಪಗಲಲ್ಲಿ ಇಟ್ಟುಕೊಂಡು ಹೋದ. ಅದನ್ನು ನೋಡಿ ನಮ್ಮ ಅಣ್ಣ ಕೃಷ್ಣನಿಗೆ ಹಸಿವೆ ಆಯಿತಂತೆ. ಕೃಷ್ಣನಿಗೆ ಹಸಿವೆಯಾದಾಗ ಎಂತೆಂತಹ ಪ್ರಸಂಗ ನಡೀತದೆ ಹೇಳೋದಕ್ಕೆ ಕುಚೇಲ ಶ್ರೀಮಂತನಾದದ್ದೇ ಕತೆ. ದೂರ್ವಾಸನಿಗೆ ಹಸಿವೆ ಆಗಿ ಪಾಂಡವರಿಂದಲ್ಲಿ ಬಂದ್ರೆ ಅವರೆಲ್ಲರ ಹಸಿವನ್ನು ನೀಗಿಸುವ ಶಕ್ತಿ ಎರಡು ಅವಳನ್ನ ಉಂಟು ಅವನು ದಯಪಾಲಿಸ್ತಾನೆ ಅಂತಾದ್ರೆ ಈ ಮುರರಿಪು ಅವನ ಶಕ್ತಿ ಎಂತಹದ್ದು ಹೇಳುವುದನ್ನು ತಿಳಿದುಕೊಂಡವಳು ನಾನು, ಭಾವಿಸಿದವಳು ನಾನು. ಅಣ್ಣ, ನನ್ನ ಪ್ರಾಣವನ್ನು ರಕ್ಷಿಸು, ನನ್ನ ಮಾನವನ್ನು ರಕ್ಷಿಸು. ಹಸಿರಾವಧಿಯ ಈ ಅರಮನೆಯಲ್ಲಿ ವಸ್ತ್ರಾಪಹರಣ ನಡೆಯುತ್ತಾ ಇರುವಾಗ ನನ್ನ ರಕ್ಷಣೆಗೆ ಯಾರೂ ಇಲ್ವೇ? ಅಣ್ಣ ಅಣ್ಣ ನನಗೆ ರಕ್ಷಣೆ ಪ್ರಾರ್ಥಿಸಿದಾಗ ಅಕ್ಷಯಾಂಬರವನ್ನು ನೀಡಿದ ಆ ಮುರರಿಪು ಕೃಷ್ಣ ರಣವನ್ನು ಗಂಟಿಕ್ಕದೆ ಇರಲಾಗದೆ ಈ ನೆಲೆಯಲ್ಲಿ ನನಗೆ ಅತ್ಯಂತ ಸಂತೋಷವಾದದ್ದು. ಹಾಗಾಗಿ ಚಾರ ಬಂದನಲ್ಲ, ಚಾರನಿಗೆ ಕುತ್ತಿಗೆಯಲ್ಲಿರುವ ಒಂದು ಕನಕದ ಹಾರವನ್ನ ಉಡುಗೊರೆಯಾಗಿ ನೀಡಿದ್ದೇನೆ ಅಂದ್ರೆ ಅಷ್ಟು ಸಂತೋಷ. ನೋಡಿದ್ರ ಒಳ್ಳೆ ಜರಿ ಸೀರೆಯನ್ನ ಹುಟ್ಟಿದ್ದೆ, ಪಟ್ಟೆ ಸೀರೆ. ಕೆಲವರಿಗೆ ಜಿಜ್ಞಾಸೆ ಬರ್ಲಿಕ್ಕೆ ಉಂಟು. ಪಾಂಡವರು ವನವಾಸ ಮುಗಿಸಿ ಬಂದವರು, ಅಜ್ಞಾತವಾಸ ಮುಗಿಸಿ ಬಂದವರು, ದ್ರೌಪದಿಗೆ ಈ ಸೀರೆ ಎಲ್ಲಿಂದ ಬಂತು? ಜಿಜ್ಞಾಸುಗಳಿಗೆ ಪ್ರಶ್ನೆ ಬರುವುದು ಸಹಜವಲ್ಲ. ಸ್ವಾಮಿ, ಇತ್ತೀಚೆಗೆ ಮದುವೆ ಆಯ್ತಲ್ಲ, ಉತ್ತರ ಅಭಿಮನ್ಯುವಿನ ಮದುವೆ, ಚಂದ್ರವಂಶದ ಆಗಿ ಮೆರೆಯುವ ಸಾಮರ್ಥ್ಯವುಳ್ಳವ ಅಭಿಮನ್ಯು. ಅವನಿಗೆ ಉತ್ತರ ರೂಪವಾಗಿ ಉತ್ತರೆಯೊಂದಿಗೆ ಮದುವೆ. ಆ ಮದುವೆಯಲ್ಲಿ ಕೊಟ್ಟ ಸೀರೆ ಇದು. ಹಾಗೆಂದು ನಮ್ಮ ಪೆಟ್ಟಿಗೆಯಲ್ಲಿ ಸೀರೆ ತುಂಬಿಕೊಂಡು ಉಂಟು. ಈಗ ನಾವಿರುವುದು ಮತ್ಸ್ಯನಗರದ ಗಡಿ ಪ್ರದೇಶ. ಆಚೆಗೆ ತಿರುಗಿದ್ರೆ ಇಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಉತ್ತರಕ್ಕೆ ನೋಡಿದರೆ ಹಸ್ತಿನಾಪುರ. ಹೀಗೆ ಪೂರ್ವಕ್ಕೆ ಸ್ವಲ್ಪ ಮುಂದೆ ಹೋದರೆ ಧರ್ಮಕ್ಷೇತ್ರವು ಪುಣ್ಯಕ್ಷೇತ್ರವೂ ಆದ ಕುರುಕ್ಷೇತ್ರ. ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಉಂಟು. ನಾಳೆ ಯುದ್ಧ ಆದರೆ ನಮ್ಮ ಮುಖ ಹೀಗೇ ಇರಬೇಕು. ಪಶ್ಚಿಮ ಅಂದ್ರೆ ಪಶ್ಚಾತ್ ಅಂತ, ನಂತರ ಅಂತ, ಪೂರ್ವ ಅಂದರೆ ಉತ್ತರೋತ್ತರ. ಉತ್ತರವೂ ಹೇಗೆ ಉತ್ತರದಾಯಿತ್ವಕ್ಕೆ ಒಳ್ಳೆಯದು, ಪೂರ್ವೋತ್ತರೋತ್ತರ. ಹಾಗಾಗಿ ರಣಕ್ಷೇತ್ರ ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯ ಈ ಮುಖಕ್ಕೇ ನಿಲ್ಲದೆ ಹೇಳುವ ವಿಶ್ವಾಸ ನನಗೆ. ಅದು ವಿಜಯದ ಸಂಕೇತವೂ ಆಗುತ್ತದೆ ಅಲ್ವೇ? ಹೀಗಾಗಿ ಒಳ್ಳೆ ಸೀರೆ ಹುಟ್ಟಿದೆ. ಅಣ್ಣ ನನ್ನನ್ನು ಕರೆದಿದ್ದಾನೆ ಅಂತ ಅಲ್ಲೇ ಮೊದಲೇ ಸಭೆಯ ಬಗ್ಗೆ
ಯಮಜನ ಸಭೆಯು ಇಂದ್ರನ ಸಭೆಯ ನಿಂದಿಸಿತು ಕೆಲವು ವರ್ಣನೆ ಮಾಡಿದ್ದಾರೆ. ಅಂತಹ ಸಭೆಗೆ ನಾನು ಹೋಗುವಾಗ ಹೀಗೆ ಹೋಗ್ಲಿಕ್ಕೆ ಆಗ್ತದ? ಅದಕ್ಕಾಗಿ ಬಂಗಾರದ ಅಂದಣದಲ್ಲಿ ಕುಳಿತಿದ್ದೆ, ಪಲ್ಲಕ್ಕಿ ಸಿದ್ಧಳಾಗಿ ಹೋಗ್ತಾ ಇದ್ದೇನೆ. ಹೋಗುವಾಗ ನನ್ನ ಮುಖ ಹೇಗೆ ಆಗ್ತಾ ಉಂಟು ಗೊತ್ತಾ? ಅರವಿಂದದಂತೆ ಅರಳುತ್ತಾ ಉಂಟು. ಅರವಿಂದ ಮುಖಿದಳೆದು ಹರುಷಮಂ ಹರುಷದಿಂ ಅರವಿಂದ ಮುಖಿದಳೆದು ಹರುಷಮಂ ಸರಸಮಂ ತರುಣಿಯರೊಳಾಡು ತಂದನದಳಂ ಘನದಳಂ ತರುಣಿಯರೊಳಾಡುತಂ ಅಂದನದಳಂ ಘನದಳಂ ವರದಿವ್ಯ ಭೂಷಣಗ ತೊಡುಗೆಯೋ ಮೆರವ ಮಂಗಲವಾದ್ಯ ರಾವದಿಂ ಮೆರವ ಮಂಗಲವಾದ್ಯ ರಾವದಿಂ ಭಾವದಿಂ ತುರುಬ ಕಟ್ಟುವೆನೆಂಬ ಗೆಲವಿನಿಂ ತುರುಬ ಕಟ್ಟುವೆನೆಂಬ ಗೆಲವಿನಿಂ ನಲವಿನಿಂ ಹೌದು ಬಂದಳ ಭೀಮನಿಗೆ ಮನಸ್ಸಿನ ಭಾವಕ್ಕೆ ಮುಖವೇ ಕನ್ನಡಿ, ಸಂತೋಷದ ನೆಲೆಯು ಹಾಗೇ ಅಲ್ಲವೇ? ಸೀರೆ ಉಟ್ಟಿದ್ದೇನೆ, ಕೇವಲ ಸೀರೆ ಉಟ್ರೆ ಆಯ್ತು, ಮೈ ತುಂಬ ಆಭರಣಗಳನ್ನೆಲ್ಲ ಧರಿಸಿದ್ದೇನೆ. ಎಲ್ಲೆಲ್ಲಿ ಯಾವ ಆಭರಣಗಳು ಬೇಕೋ ಅದನ್ನು. ಹಾಗೆ ಸಖಿ ಕಡಣ ನನ್ನಲ್ಲಿ ಹೇಳ್ತಾ ಇದ್ದಾರೆ, ದ್ರೌಪದಿ ಇವತ್ತಿನ ಸಂಭ್ರಮವೇ ಬೇರೆ. ಯಾವಾಗಲೂ ಇಷ್ಟು ಸಂತೋಷವನ್ನು ನಿನ್ನ ಮುಖದಲ್ಲಿ ಕಾಣಲೇ ಇರುವಲ್ಲೇ ಅನ್ನ ಹೇಳ್ತಾ ಇದ್ದಾರೆ. ಸುದೇಶ್ನಿ ಹತ್ತಿರದಲ್ಲೇ ಇದ್ದವನು ಹೇಳಿ ಕಳಿಸಿರ್ತಾಳಂತೆ, ಅಯ್ಯೋ ಹಸ್ತಿನಾವತಿಯ ಚಕ್ರವರ್ತಿನಿ ದ್ರೌಪದಿ ಸೈನ್ಯತೆಯಾಗಿ ನಮ್ಮ ಮನೆಗೆ ಬಂದಿದ್ದಾಳೆಂದು ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗದೆ ನಾನು ಎಂತ ಅಪರಾಧವನ್ನು ಮಾಡಿಬಿಟ್ಟೆ, ಎಂತಹ ಸೇವೆಯನ್ನು ಅವಳಿಂದ ತೆಗೆದುಕೊಂಡೆ. ಅವಳಿಗೆ ಪಶ್ಚಾತ್ತಾಪ ಆಗಿದ್ದಂತೆ. ಪಶ್ಚಾತ್ತಾಪ ಆಗಿ ಕೆಲವು ಆಭರಣಗಳನ್ನ, ಕೆಲವು ಸೀರೆಗಳನ್ನ ಸಖಿಯರ ಮೂಲಕವಾಗಿ ಕಳುಹಿಸಿಕೊಟ್ಟಿದ್ದಾರೆ. ಇನ್ನೂ 2 ವರ್ಷ ಹುಟ್ಟು ಸೀರೆ ಮುಗಿಲಿಕ್ಕಿದೆ. ಹಾಗಾಗಿ ಇಷ್ಟೇ ಸಾಕಾಗ ನಾನು ಹೋಗುವಾಗ ಪಲ್ಲಕ್ಕಿಯ ಸಂಭ್ರಮ, ವಾದ್ಯ ರಾಮದಿಂಗ್ ಅಂತ ಹೇಳಿದರು. ಒಂದೇ ವಾದ್ಯ ಇದ್ರು ವಾದ್ಯ ಅಂತ ಹೇಳುದು. ಹಿಂದೆ ಕೆಲವರು ವಾದ್ಯ ಮಾಡ್ತಾ ಬರ್ತಾರೆ, ಮುಂದೆ ಸಹ ಜಾಗಟ ಇರ್ತದೆ, ಶಂಖ ಇರ್ತದೆ, ಪಂಚವಾದ್ಯಗಳು ಇರ್ತವೆ. ಎಲ್ಲವೂ ಇರುವಾಗ ಅಲ್ಲಿ ಎಪ್ಪಿಸುವ ತರಂಗಕ್ಕೆ ವಾದ್ಯ ರವ ಅಂತ ಹೆಸರು. ಹಾಗಾಗಿ ಆ ವಾದ್ಯಗಳ ರವದಿಂದ ತುಂಬಾ ಶೃಂಗರಿಸಿಕೊಂಡು ಅಂದವಾಗಿ ಚಂದವಾಗಿ ಹೋಗ್ತಾ ಇದ್ದೆ. ಕೆಲವು ಸಖಿಯರು ಹೇಳ್ತಾ ಇದ್ದಾರೆ, ಅಯ್ಯೋ ನಿನ್ನ ನಡಿಗೆ ನೋಡಿದರೆ ಈ ಕಾಲಘಟ್ಟದಲ್ಲಿ, ದ್ವಾಪರದ ಕಾಲಘಟ್ಟದಲ್ಲಿ ಕಾಶ್ಮೀರ ಪ್ರಾಂತ್ಯದ ಕುದುರೆ, ಆ ಕುದುರೆಯ ನಡುಗೆ ನಿನ್ನದುಂಟು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರು ಏನೇ ಹೇಳಿ ತನ್ನ ಮುಂದೆ ನನಗೆ ಮತ್ತೆ ಯಾರಾದರೂ ದಾರಿಯಲ್ಲಿ ಸಿಕ್ಕಿದ್ರೆ ಅರಮನೆಗೆ ಹೋಗುವಾಗ ಅವ್ರು ಬೇರೆ ರೀತಿಯನ್ನು ಹೇಳಬಹುದು. ಏನೇ ಹೇಳಿ ನಾನು ದ್ರೌಪದಿಯ ನಡೆಯಲ್ಲಿ, ಪಾಂಚಾಲಿಯ ನಡೆಯಲ್ಲಿ, ಅಣ್ಣ ಕೃಷ್ಣನ ತಂಗಿಯ ನಡೆಯಲ್ಲಿ ಮುಂದೆ ಸತ್ತೆ ಹೋಗ್ತೇನೆ. ಕಂದುವಿನರಗಿನಿಯಂ ಕಂಡಂ ತಕ್ಕರನದಿ, ಕಂದುವಿನರಗಿನಿಯಂ ಕಂಡಂ ತಕ್ಕರನದಿ
ನುಡಿಸುವುದೆಲ್ಲಂ ಸತಿಯೊಳು. ಓಹೋ, ಮಾರ್ಗ ಅರಮನೆಗೆ ಹೋಗುವ ದಾರಿಯಲ್ಲೇ ನಮ್ಮವರು ಕಾಣ್ತಾ ಇದ್ದಾರೆ. ವಾಯುನಂದನರಿಗೆ ಅಗ್ನಿ ಸಂಭವೆಯ ನಮಸ್ಕಾರಗಳು. ತ್ರಿಪದನಂದನೆ ಈ ಕಡೆ ಬಂದಿರಲ್ಲ. ಹೌದು, ಇನ್ನ ಈ ಪರಿಯನ್ನು ನೋಡಿದ್ರೆ ಪಾಂಚಾಲಿ ಕರೀಲಿಕ್ಕೆ ಬಂದು ಬರುವುದಿಲ್ಲ. ಮತ್ತೆ ಎಂತ ಒಮ್ಮೆ ಮನಸ್ಸು ಮಾಡಿ ನಿನ್ನ ರೂಪವನ್ನು ವರ್ಣಿಸಿ ಬಿಡಲು ವರ್ಣಿಸಿ ಬಿಡುವುದ. ಆದ್ರೆ ಈ ಸಂದರ್ಭಕ್ಕೆ ಅದು ಹೊಂದುವುದಿಲ್ಲ ಅಂತ ನನಗರಿವು ಆಗ್ತಾ ಇದೆ. ಯಾಕೆಂದ್ರೆ ಬಂದ ನಿನ್ನ ಈ ನಿಲುವು ಮತ್ತೆ ಈ ಹೊರಟ ಪರಿ ಮತ್ತೆ ಅದಕ್ಕೆ ಬೇಕಾದ ವೇಗ ಅದನ್ನ ಗಮನಿಸುವಾಗ ನೀನು ಇಲ್ಲಿಗಾಗಿ ಬಂದವಳಲ್ಲ ಅಂತ ನನಗೆ ಸ್ಪಷ್ಟ ಆಯ್ತು ಅಲ್ವಾ? ಕೇವಲ ಭೀಮ ದರ್ಶನಕ್ಕೆ ಬಂದವಳಲ್ಲ ಅಂತ. ಹಾಗಾಗಿ ನಾವು ವರ್ಣನೆಗೆ ಇಳಿಯುವುದಿಲ್ಲ. ಮತ್ತೆ ಶಬ್ದದಲ್ಲಿ ಕುಮಲಾಗಿ ಅಂತ ಹೇಳಿದ್ವಿ. ಹೌದಪ್ಪ, ನೀವು ಏನು ಹೇಳಿದ್ರೆ ಚಂದ. ಅಲ್ಲ, ನಿನ್ನ ಅಂತಃಪುರಕ್ಕೂ ಸುದ್ದಿ ಮುಟ್ಟಿತ ಏನು ಅದಕ್ಕೆ ಅಲ್ವ ಈ ಸಂಭ್ರಮ ಇರುವುದು ನಿನ್ನದು. ಹಾಗೆ 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 ಈ ಸಂಭ್ರಮ ಕಂಡತು ಅಂದ್ರೆ ಸುದ್ದಿ ಮುಟ್ಟಿದೆ ಅಂತ ಆಯ್ತು. ಅದೇ ಗ್ರಹಿಸಿದ ಸುದ್ದಿ ನನಗೆ ಕಂಡ ಸುದ್ದಿ ಅಲ್ಲ, ನನಗೆ ಕಿವಿಗೆ ಬಿತ್ತರಿಸಿದ ಸುದ್ದಿ ಅಲ್ಲ, ನೇರವಾಗಿ ನನ್ನಲ್ಲಿಯೇ ಕೇಳಿದ ಸುದ್ದಿ. ಮತ್ತೆ ನಿನ್ನೆ ನಡೆದ ಸಭೆಯಲ್ಲಿ ಆದಂತೆ ವಿಚಾರದಂತೆ ಈ ಸುದ್ದಿಯ ವಿಷಯ ಬಂದ್ರೆ ಕೆಲವು ಸುದ್ದಿಗಳನ್ನ ಕೇಳಿದ ಹಾಗೆ ನಂಬಲಿಕ್ಕೆ ಆಗುವುದಿಲ್ಲ. ಅಲ್ಲ, ಈ ನಂಬುವ ಕೆಲವು ಸುದ್ದಿಗಳು ಬಿತ್ತರವಾಗುವ ಬಗೆ ಅಲ್ಲ, ಇನ್ನು ನಂಬುವವರ ಬಾಯಿಂದಲೇ ಬಂದ ಕಾರಣಕ್ಕಾಗಿ ಈ ವರ್ತಮಾನವನ್ನು ನಾನು ಹೇಳಿಬಿಟ್ಟಿದ್ದೆ. ಹಾಗೆ ಹೇಳಿ ಹೋದ್ರೆ ನನಗೆ ಕರೆಯ ಕಳುಹಿಸಿ. ಧರ್ಮರಾಯ ಅಣ್ಣನ ಕರೆಯ ಅದಕ್ಕೆ ನಾ ಕೃಷ್ಣ ಧರ್ಮರಾಯರಿಬ್ಬರು ಅವರು ಮತ್ತೆ ಗಾಯಕೇನು ಹಾಕುವವರ ಅವಳ ಅಲ್ಲ ಅದಲ್ಲ ಅದಲ್ಲ ಹಾಗಿರುವ ಚಾರಕನ ಮುಖಾಂತರ ಪಾಂಚಾಲಿಯನ್ನು ಹೇಳಿ ಅಲ್ಲ ವಿಷಯ ಅದರ ತೂಕ ನೋಡಿ. ಅಲ್ಲ, ಅಷ್ಟೇ ಗೊತ್ತಾಯ್ತು ನಿಮಗೆ. ಯಾಕೆ ಅಂತ ಗೊತ್ತಾಯ್ತು ಅಂತ ಅದಕ್ಕಾಗಿ ನಾವು ಹೇಳಿದ್ದು. ಈಗ ನೀನು ಮೊದಲಾಗಿ ಸಂಧಿಸಿದ್ದು ಒಳ್ಳೇದಾಯ್ತು. ವಿಷಯ ಗೊತ್ತಾಗಿ ನೀನು ಹೋದ್ರೆ ಮತ್ತೆ ಅವರನ್ನು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ನನಗೆ ವಿಷಯ ಸಭೆಯಲ್ಲಿ ಏನು ನಡೆಯಿತು, ಪ್ರಚಲಿತ ವಿಷಯ ಏನು ಅಂತ ಗೊತ್ತಿಲ್ಲ. ಈಗ ಅದನ್ನ ಹೇಳಿಬಿಟ್ರೆ ಮತ್ತೆ ನೀನು ಸಂಭ್ರಮಕ್ಕೆ ಒಂದು ಅರ್ಥ ಬರ್ತದಲ್ವಾ? ಒಂದು ಸಭೆಗೆ ಹೋದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅವಾಗ ಅರ್ಥ ಬರ್ತದೆ ಅಂತ. ಅರ್ಥ ಬರ್ತದೆ. ಹಾಗಿದ್ರೆ ವಿಷಯ ಉಂಟು ಅಂತ ಆಯ್ತು. ಅಲ್ಲ, ನಿನಗೆ ವಿಷಯ ಗೊತ್ತಾಗ್ಲಿಲ್ಲ ಅಂತ ನನಗೆ ಅನುಮಾನ ಬರ್ತಾವ. ಹೌದು, ನನಗೆ ಕೇವಲ ಸಭೆ ಬರ್ಲಿಕ್ಕೆ ಆಮಂತ್ರಣ ಅಷ್ಟೇ. ಪಾಂಚಾಲಿಗೆ ಕೊಡುಕವಾಗಲೇ ನೀತಿಯಾಗಿದೆ ಒಡೆಯ ಆಯ್ತು. ವಿಷಯ ಆಯ್ತು ನಿನ್ನೆ. ಹೌದು, ನಿನ್ನೆ. ಆದ್ರೆ ಇವತ್ತು ಹೊರಟಿದ್ದು ಅದು ಅಷ್ಟಕ್ಕಲ್ಲ, ಅದು ನೀತಿಯೇ ಆಗಲಿ ಅಂತ ನಮ್ಮ ಅಣ್ಣ ಧರ್ಮಜನ ನೋಡಿ ಏನೇನು ಕಡುಬವನ್ನ ಬದಿಗಿಟ್ಟು ಅದು ನೀತಿಯೇ ಆಗಲಿ ಅಂತ ನಮ್ಮ ಅಣ್ಣನ ಬಯಕೆ. ಅಣ್ಣ